ಎಸ್. ಓಕೆ, ಡೆಮೋ ಕ್ಲಾಸಿಗೆ ಜಾಯ್ನ್ ಆಗೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋ ಕಾರಣ ಸ್ಟೂಡೆಂಟ್ಸಿಗೆ ಕಷ್ಟ ಆಗ್ತಿದೆ. ನಾವಿಲ್ಲ ಅಂದರೆ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಬಂದಂಗೆಲ್ಲ ಜಾಯ್ನ್ ಆಗ್ತಾ ಹೋಗ್ತಾರೆ, ಉಳಿದವರು ರೆಕಾರ್ಡೆಡ್ ನೋಡ್ಕೊಳ್ತಾರೆ. ಓಕೆ, ಸ್ಟಾರ್ಟ್ ಮಾಡೋಣ ಆಗಿದ್ರೆ. ಓಕೆ, ಸ್ಟಾರ್ಟ್ ಮಾಡೋದಾ? ಯಾ, ಓಕೆ. PPT ವಿಸಿಬಲ್ ಇದೆಯಲ್ಲ ನಿಮಗೆ? ಒಂದ್ಸಲ ಕನ್ಫರ್ಮ್ ಮಾಡಿ ಸ್ಟಾರ್ಟ್ ಮಾಡಿಬಿಡೋಣ. ಯಾ, ಓಕೆ. ಸೊ ಜ್ಞಾನಾರಂಭ ಅಕಾಡೆಮಿ ಕಡೆಯಿಂದ ಪರ್ಟಿಕ್ಯುಲರ್ಲಿ UGC ನೆಟ್ ಪೇಪರ್ 1 ಅಂದರೆ ಯಾರೆಲ್ಲ UGC ನೆಟ್ ಎಕ್ಸಾಮ್ ಬರೀತಿದಾರ, ಸೊ ಅದರಲ್ಲಿ ಪೇಪರ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಪೇಪರ್ ಇರುತ್ತೆ. ಸೊ ಆ ಪೇಪರ್ಗೆ ಕರೆಕ್ಟಾಗಿ 360 ಆ್ಯಂಗಲಲ್ಲಿ ಪಕ್ಕಾ ಸ್ಟ್ರಾಟಜೀಸ್ ಯೂಸ್ ಮಾಡಿಕೊಂಡು ನನಗೆ ಒಂದು ಫರ್ದರ್ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲಾನ್ ಎಲ್ಲ ಹಾಕ್ಕೊಂಡು ನೀಟಾಗಿ ಹೇಳ್ಕೊಡೋ ಪ್ರಯತ್ನ ಮಾಡ್ತೇನೆ. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ನಾನು 120 ಡೇಸ್ ಬ್ಯಾಚ್ ಕೋರ್ಸ್ ಏನಿದೆ ಅಲ್ವಾ, ಸೊ ಈ 120 ಡೇಸಲ್ಲಿ ಏನೆಲ್ಲ ಮಾಡ್ತೇನೆ, ಏನೆಲ್ಲ ಸಿಲೆಬಸ್ ಕವರ್ ಆಗುತ್ತೆ ಅಂತ ನೋಡೋದಾದರೆ, ನಮಗೆ ಮೇನ್ ಆಗಿ ಬಂದ್ಬಿಟ್ಟು 120 ಡೇಸ್ ಬ್ಯಾಚ್ ಕೋರ್ಸ್ ಇದೆ. ಸೊ ಈ 120 ಡೇಸ್ ಬ್ಯಾಚ್ ಕೋರ್ಸಲ್ಲಿ ನಮಗೆ ನಿಮ್ಗೆಲ್ಲರೂ ತಿಳಿದಿರಾಗೆ ಫಸ್ಟ್ ಪೇಪರಲ್ಲಿ 10 ಯೂನಿಟ್ಸ್ ಇದೆ. ಎಷ್ಟಿದೆ? 10 ಯೂನಿಟ್. ಸೊ ಆ 10 ಯೂನಿಟಲ್ಲಿ ನಾನು 8 ಯೂನಿಟ್ ಕವರ್ ಮಾಡ್ತೀನಿ. ಇನ್ನು ಮಿಕ್ಕಿದ 2 ಯೂನಿಟ್ ಅಂದರೆ ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಮ್ಯಾಥಮೆಟಿಕಲ್ ರೀಸನಿಂಗು, ಇವೆರಡು ಒಬ್ಬರು ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬರು ಸ್ಪೆಷಲೈಸ್ ಆಗಿರೋ ಕಾರಣ ಒಬ್ಬರು ವ್ಯಕ್ತಿ ಇದ್ದಾರೆ. ಸೊ ಅವರನ್ನು ಕರೆಸ್ಬಿಟ್ಟು ಒಂದು 50 ಅವರ್ಸ್ ಕ್ಲಾಸಸ್ಸನ್ನು ಅವರಿಂದ ಮಾಡಿಸ್ಕೊಡ್ತೀವಿ. ಪ್ಲಸ್ ನಂದು 120 ಅವರ್ಸ್ ಕ್ಲಾಸಸ್ ಇರುತ್ತೆ. ಟೋಟಲ್ ಎಷ್ಟಾಯಿತು? 170 ಅವರ್ಸ್. ಇಷ್ಟು ನೀವು ಪಕ್ಕಾ ಪ್ಲ್ಯಾನ್ ಕರೆಕ್ಟಾಗಿ ಎಲ್ಲ ಒಂದು ಕಡೆಯಿಂದ ನೋಟ್ಸ್ ಮಾಡಿಕೊಂಡು ಎಲ್ಲ ಅರ್ಥ ಮಾಡ್ಕೊಳ್ತಾ ಹೋದರೆ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್ UGC ನೆಟ್ ಆ್ಯಂಡ್ JRF ಎಕ್ಸಾಮ್. ಸೊ ಇದು ನಮ್ಮ ಪ್ಲ್ಯಾನ್ ಆಗಿರುತ್ತೆ. ಇದ್ರ ಜೊತೆಗೆ ನೀವು ಆಲ್ರೆಡಿ ಅನೌನ್ಸ್ ಮಾಡಿದ್ರಲ್ಲಿ ಟೆಲಿಗ್ರಾಮಲ್ಲಿ ನೋಡಿರ್ತಾರೆ ತುಂಬ ಜನ. ಸೊ ಇದ್ರ ಜೊತೆಗೆ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಈ ಪೇಪರ್ 1ಗೆ ಸಂಬಂಧಪಟ್ಟಂತೆ ಹಾರ್ಡ್ ಕಾಪಿ ಪುಸ್ತಕವನ್ನು ಕೂಡ ನಾವು ಐ ಥಿಂಕ್ ಬೈ ದ ಎಂಡ್ ಆಫ್ ಫೆಬ್ರವರಿ ನಮ್ಗೆ ಒಂದು ಹಾರ್ಡ್ ಕಾಪಿ ಪುಸ್ತಕನ ಕಳಿಸ್ಕೊಡ್ತೀವಿ. ಸೊ ಅದರಿಂದ ಇನ್ನೇನಾಗುತ್ತೆ, ನಮಗೆ ಎಕ್ಸ್ಟ್ರಾ ಬೆನಿಫಿಟ್. ನಮಗೆ ಎಲ್ಲ ಅಕಾಡೆಮಿಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಜಸ್ಟ್ ನಿಮಗೆ ಒಂದು PDF ಕೊಟ್ಬಿಡ್ತಾರೆ. ಏನು ಮಾಡ್ತಾರೆ? ಬರೀ ಒಂದು PDF ಕೊಟ್ಬಿಟ್ಟು ನಮ್ಮ ಕ್ಲಾಸ್ ಆಯಿತು. ಎಷ್ಟು ಕ್ಲಾಸ್ ಮಾಡ್ತಾರೆ? ನಾನು ತುಂಬ ಕಡೆ ಕ್ರಾಸ್ ವೆರಿಫೈ ಮಾಡಿಕೊಂಡು ಮತ್ತು ಅಲ್ಲಿರುವಂಥ ಪ್ರೈಸಸನ್ನು ನೋಡಿಕೊಂಡು ನಾನು ಹೇಳ್ತಿರೋದು. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳೇನಿದಾರಲ್ವ, ಅಲ್ಲಿ ನೆಟ್ ಎಕ್ಸಾಮ್ ಅಂತ ಬಂದರೆ ಬರೀ ಇಂಗ್ಲೀಷಲ್ಲಿ ಇರುತ್ತೆ. ಸೊ ಅದರಿಂದ ನನಗೆ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅನ್ನೋದೊಂದು ತುಂಬ ಜನ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಿದ್ದಾರೆ. ಸೊ ಅದೊಂದು ಗಮನದಲ್ಲಿಟ್ಕೊಂಡು ನೀಟಾಗಿ ಎಲ್ಲ ಒಂದು ಸ್ಟ್ರಾಟಜಿ ಇಟ್ಕೊಂಡು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಬ್ಯಾಚನ್ನು ಸ್ಟಾರ್ಟ್ ಮಾಡಿರೋದು. ಓಕೆ, ಈ ಬ್ಯಾಚಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಸಿಲೆಬಸ್ ಇದೆ ಅಂತ ನಮ್ಗೆ ಹೇಳೋದಾದರೆ, ಫಸ್ಟ್ ಡೇ 1 ಇವತ್ತು ನಾವೇನು ಮಾಡ್ತಿದ್ವಿ ಅಲ್ವಾ, ದಿಸ್ ಈಸ್ ಡೇ 1. ಇದು ನಾವು ಏನೆಲ್ಲ ಸಿಲೆಬಸ್ ಇದೆ ಅಂತ ನಾವು ಡಿಸ್ಕಷನ್ ಮಾಡೋಣ. ಈ ನೆಕ್ಸ್ಟ್ ಬರುವಂಥ ಡೇ 2 ಅಲ್ಲಿಂದ 120 ಡೇಸ್ ಏನೆಲ್ಲ ಸಿಲೆಬಸ್ ಇದೆ ಅಂತ ಇವತ್ತು ನಾವು ಡಿಸ್ಕಷನ್ ಮಾಡೋದು. ನಾಳೆಯಿಂದ ಟೀಚಿಂಗ್ ಅಂದ್ರೆ ಏನು, ಆ ಕಾನ್ಸೆಪ್ಟ್ ಏನು, ಅದಕ್ಕೆ ಕೊಟ್ಟಿರೋ ಡೆಫಿನೇಷನ್ಸ್, ಯಾರೆಲ್ಲ ಏನು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ, ದೆನ್ ಅಬ್ಜೆಕ್ಟಿವ್ಸ್ ಆಫ್ ದ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಫೇಸಸ್ ಆಫ್ ಟೀಚಿಂಗ್. ಸೊ ಇದೆಲ್ಲದರನ್ನ ಒನ್ ಬೈ ಒನ್ ನಾವು ನೀಟಾಗಿ ಒಂದು ಥಿಯರಿ ಒಂದು ಕಡೆ ನೋಟ್ ಮಾಡ್ಕೊಂಡು ಓದ್ಕೊಂಡು ನೆಕ್ಸ್ಟ್ ನಾವು
ಅದಕ್ಕೆ ಸಂಬಂಧಪಟ್ಟಂತಹ ಒಂದು 10 ಡೈಲಿ ಒಂದು 10 MCQ ಕ್ವಶನ್ ಕೂಡ ನಿಮ್ಗೆ ಕೊಡ್ತೇನೆ. ಸೊ ಡೈಲಿ ನಿಮ್ಗೆ ಏನೆಲ್ಲ ಇದರಲ್ಲಿ ಆ್ಯಡ್ ಆನ್ ಆಗುತ್ತೆ ಅಂದರೆ ಕ್ಲಾಸ್ ಇರುತ್ತೆ, ಆಮೇಲೆ ನೋಟ್ಸ್ ಬರ್ಕೊಳ್ತೀರಾ, ಅದ್ರ ಜೊತೆಗೆ ಏನು ಬರುತ್ತೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಬರುತ್ತೆ. ಸೊ ಇಷ್ಟು ನಿಮಗೆ ಪ್ರತಿದಿನ ಆಗುವಂಥದ್ದು. ನೀವೇನು ಮಾಡಬೇಕು, ಈಗ ಎಜುಕೇಟರ್ ಆಗಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಇಷ್ಟೆಲ್ಲ ಮಾಡ್ತಿದ್ದೇವೆ. ಆ್ಯಸ್ ಎ ಸ್ಟೂಡೆಂಟ್ ಆಗಿ ನೀವೇನು ಮಾಡಬೇಕು, ಇದರಿಂದ ನಿಮ್ಮ ಇದರಲ್ಲಿ ನೀವೇನೆಲ್ಲ ನಿಮ್ಮ ರೋಲ್ ಇರುತ್ತೆ ಅಂತ ಹೇಳಿದ್ರೆ ಅವತ್ತಿಂದ ಅವತ್ತೇ ನೋಟ್ಸ್ ಮಾಡ್ಕೋಬೇಕು. ನಾನು ತುಂಬ ಏನು ಇದು ಮಾಡೋಕೆ ಹೋಗಲ್ಲ, ಯಾಕಂತಂದ್ರೆ ನೋಡಿ ಒಂದು ದಿವಸದೊಳಗೆ ಇಷ್ಟನ್ನ ನೀವು ಆರಾಮ್ಸೆ ಒಂದು ಕಡೆ ನೋಟ್ಸ್ ಮಾಡ್ಕೋಬೋದು. ಅದೇನು ನಾನು ಕ್ಲಾಸಲ್ಲಿ ಮಾಡ್ತಾ ಹೋಗ್ತೀನಲ್ವ ಅದನ್ನು. ಸೊ ಅದಾದಮೇಲೆ ಕ್ಲಾಸ್ ಆದ ಕೂಡಲೇ ನಮಗೆ ಅಲ್ಲೇ ನಿಮಗೆ PDF ಅನ್ನು ಕೂಡ ನಾವು ಅಪ್ಲೋಡ್ ಮಾಡಿರ್ತೇವೆ. ಸೊ ಅಗೇನ್ you can go there, you can see the syllabus or the content, you can take notes from there also. So ಇದು ನಮ್ಮ ಶೆಡ್ಯೂಲ್, ಡೈಲಿ ಶೆಡ್ಯೂಲ್ ಈ ಥರ ಇರುತ್ತೆ. ಅದಾದ್ಮೇಲೆ ಕ್ಲಾಸ್ ಎಷ್ಟೊತ್ತಿಗೆ ಇರುತ್ತೆ ಅಂದರೆ ಡೈಲಿ ನಂದು ಕ್ಲಾಸ್ ಬಂದ್ಬಿಟ್ಟು 7 PM ಇದು ನನ್ನ ಕ್ಲಾಸ್ ಇರುತ್ತೆ. ಯಾವಾಗಿಂದ ಅಂತಂದರೆ ಮಂಡೇ ಟು ಫ್ರೈಡೆ ನನ್ನ ಕ್ಲಾಸ್ ಇರುತ್ತೆ. ಸೊ ಇದು ಕ್ಲಾಸಿಗೆ ಸಂಬಂಧಪಟ್ಟಂತ ಮಾಹಿತಿ. ನೆಕ್ಸ್ಟ್ ಸಿಲೆಬಸ್ ನೋಡ್ತಾ ಹೋದ್ರೆ ಈಗ ಟೀಚಿಂಗ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡಿವಿ. ನೆಕ್ಸ್ಟ್ ಏನಿದೆ, ಲೆವೆಲ್ಸ್ ಆಫ್ ಟೀಚಿಂಗ್. ಯಾವ್ಯಾವ ಲೆವೆಲ್ಸ್ ಅಲ್ಲಿ ಏನಿದೆ, ಮೆಮೊರಿ ಲೆವೆಲ್ ಅಂದ್ರೇನು, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್ ಅಂದ್ರೇನು, ರಿಫ್ಲೆಕ್ಟಿವ್ ಅಂತಂದ್ರೇನು, ನೆಕ್ಸ್ಟ್ ಟೀಚಿಂಗ್ ಮಾಡೆಲ್ಸ್, ಪೆಡಗೋಗಿ, ಆಂಡ್ರೋಗೋಗಿ, ಹೆಟಾಗೋಗಿ ಅಂತ ಏನು ಕಾನ್ಸೆಪ್ಟ್ಗಳು ಬರ್ತದೆ. ಇದನ್ನು ನೀಟಾಗಿ ಎಲ್ಲ ಸ್ಟ್ರಕ್ಚರ್ಡ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಸೊ ಯು ಕ್ಯಾನ್ ಏಬಲ್ ಟು ಕ್ರ್ಯಾಕ್ ಎನಿ ಎಕ್ಸಾಮ್ಸ್ ಆರ್ ರಿಲೇಟೆಡ್ ಟು ದಿಸ್. ನಾಟ್ ಓನ್ಲಿ UGC NET, you can able to clear KSET and other state exams also. So this is the advantage of this batch course. Then ಕಾನ್ಸೆಪ್ಟ್ ಆಫ್ ಲರ್ನಿಂಗ್. ಟೀಚಿಂಗ್ ಆಯಿತು, ಈ ಕಾನ್ಸೆಪ್ಟ್ ಅಂದ್ರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದರ ಆಸ್ಪೆಕ್ಟ್ಸ್ ಏನು, ಟೈಪ್ಸ್ ಏನು. ದೆನ್ ಲರ್ನಿಂಗ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಈಗೇನು ಕಲಿಕೆ ಅನ್ನುವಂಥದ್ದು ಇರೋದಲ್ವಾ, ಕಲಿಕೆಗೆ ಸಂಬಂಧಪಟ್ಟಂತ ಒಂದಷ್ಟು ಡಿಸಾರ್ಡರ್ಸ್ಗಳು ಬರುತ್ತೆ. ಸೊ ಅದನ್ನು ನಾವು ಆ ಡಿಸಾರ್ಡರ್ ಯಾವ ಕಾರಣದಿಂದ ಬರ್ತದೆ, ಅದೇನು ಹೇಳ್ತಾರಂತ ನಾವು ತಿಳ್ಕೊಬೋದು. ಅದಾದ್ಮೇಲೆ ಅಡಾಲ್ಸೆಂಟ್ ಅಂಡ್ ಅಡಲ್ಟ್ ಲರ್ನರ್ಸ್ ಬಗ್ಗೆ ಕಲಿಬೋದು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು. ಮತ್ತೆ ದೆನ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಕೂಡ ನಾವು ಕಲಿತಾ ಹೋಗುವಂಥದ್ದು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಲರ್ನಿಂಗ್ ಥಿಯರೀಸ್. ಈ ಲರ್ನಿಂಗಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಥಿಯರಿಗಳಿದೆ. ನಿಮ್ಗೆಲ್ಲರಿಗೂ ಈ ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂತ ಎಲ್ಲ ಕಡೆ ಕೇಳಿರ್ತಾರ, ಕ್ವಶನ್ ಪೇಪರ್ ಅಲ್ಲಿ ಬರ್ತಿದೆ. ಬಟ್ ಅಲ್ಲಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಕ್ವಶನ್ ಅನ್ನು ಹೇಗೆ ಅನಾಲಿಸಿಸ್ ಮಾಡ್ಕೋಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ತುಂಬಾ ಜನಕ್ಕೆ ಪ್ರಾಬ್ಲಮ್ ಇದೆ. ಸೊ ಡೋಂಟ್ ವರಿ, ಐ ವಿಲ್ ಟೀಚ್ ಯು ಎವ್ರಿಥಿಂಗ್ ಪಕ್ಕ. ದೆನ್ ಗ್ಯಾಂಗ್ ಅಂಡ್ ಬ್ರಿಗೆಸ್ ಲರ್ನಿಂಗ್ ಮಾಡೆಲ್, ಎಕ್ಸ್ಪೆರಿಮೆಂಟಲ್, ಕಾಗ್ನಿಟಿವ್, ಕೋಆಪರೇಟಿವ್, ಬಿಹೇವಿಯರಲ್, ಸೋಷಿಯಲ್ ಲರ್ನಿಂಗ್ ಥಿಯರಿ, ದೆನ್ ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಥಿಯರಿ, ದೆನ್ ಮಾಸ್ಲೋಸ್ ಹೈಯರ್ಕಿ ಥಿಯರಿ, ದೆನ್ ಮಾಸ್ಟರಿ ಲರ್ನಿಂಗ್ ಮಾಡೆಲ್. ಸೊ ಈ ಲರ್ನಿಂಗಿಗೆ ಸಂಬಂಧಪಟ್ಟಂತ ಇದಷ್ಟು ಥಿಯರಿಗಳನ್ನ ನೋಡೋಣ. ಮತ್ತೆ ಅದಾದ್ಮೇಲೆ ಟೀಚರ್ ಸೆಂಟ್ರಿಕ್ ಟೀಚಿಂಗ್ ಮೆಥಡ್ಸ್ ಅಂದ್ರೆ ಏನು, ಅಲ್ಲಿ ಲೆಕ್ಚರ್ ಆಗಿರ್ಬೋದು, ಟೀಮ್ ಟೀಚಿಂಗ್, ಡೆಮಾನ್ಸ್ಟ್ರೇಷನ್, TV ವಿಡಿಯೋ ಪ್ರೆಸೆಂಟೇಷನ್, ಈ ತರ ಅದು ಟೀಚರ್ಗೆ ಸಂಬಂಧಪಟ್ಟಂತಹ ಅಥವಾ ಶಿಕ್ಷಕನಿಗೆ ಕೇಂದ್ರೀಕೃತ ಆಗಿರುವಂತಹ ಯಾವುದು ಟೀಚಿಂಗ್ ಮೆಥಡ್ಸ್ ಅಥವಾ ಬೋಧನೆ ವಿಧಾನಗಳಂತ ನಾವು ಹೇಳ್ತೇವೆ. ಸೊ ಅದಾದ್ಮೇಲೆ ಲರ್ನರ್ ಸೆಂಟ್ರಿಕ್ ಟೀಚಿಂಗ್ ಮೆಥಡ್ಸ್ಗಳಂತಿದ್ದಾವೆ. ಈಗ ಮಕ್ಕಳಿಗೆ ಯಾವ ತರ ಬೇಕು ನಾವು ಆ ತರ ಪಾಠ ಮಾಡೋದನ್ನು ನಾವು ಲರ್ನರ್ ಸೆಂಟ್ರಿಕ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹಿಡಿದು ಹ್ಯೂರಿಸ್ಟಿಕ್, ಪ್ರಾಜೆಕ್ಟ್, ಗ್ರೂಪ್ ಡಿಸ್ಕಷನ್, ಪ್ಯಾನೆಲ್ ಡಿಸ್ಕಷನ್, ಸೆಮಿನಾರ್ಸು, ದೆನ್ PI ಅಂದ್ರೆ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸು, ದೆನ್ PSI ಅಂದ್ರೆ ಪರ್ಸನಲೈಸ್ಡ್ ಸಿಸ್ಟಮ್ ಇನ್ಸ್ಟ್ರಕ್ಷನ್, ಫ್ಲಿಪ್ಡ್ ಕ್ಲಾಸ್ ರೂಮ್. ಇದ್ರ ಬಗ್ಗೆ ತುಂಬಾಷ್ಟು ಕ್ವಶನ್ಗಳು ಬಂದಿದ್ದಾವೆ, ನಿಮಗೆ ಗೊತ್ತಿರುತ್ತೆ ಎಕ್ಸಾಮ್ ಅಟೆಂಡ್ ಮಾಡಿರೋರಿಗೆ ಆಗಲಿ. ದೆನ್ ಇಂಟರಾಕ್ಟಿವ್ ವಿಡಿಯೋ ಮೂಲಕ ಟೀಚಿಂಗ್ ಮಾಡೋದು ಸ್ಟೂಡೆಂಟ್ಸ್ಗಳಿಗೆ, ಅಥವಾ ಕಂಪ್ಯೂಟರ್ ಅಸಿಸ್ಟೆಂಟ್ ಲರ್ನಿಂಗ್ ಅಂತ ನಾವು ಹೇಳ್ತೇವೆ. ಅದಾದ್ಮೇಲೆ ಸಿಮ್ಯುಲೇಷನ್, ಡಿಫ್ರೆನ್ಶಿಯೇಷನ್ ಇನ್ಸ್ಟ್ರಕ್ಷನ್ಸ್, ಇದೆಲ್ಲ ಮೆಥಡ್ಸ್ ಅನ್ನು ನಾವು ಯೂಸ್ ಮಾಡಿಕೊಂಡು ಲರ್ನರ್ಗೆ ಬೇಕಿರುವಂತಹ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಲಿಸುವಂತ ಮೆಥಡ್ಗಳನ್ನು ನಾವು ಲರ್ನಿಂಗ್ ಸೆಂಟ್ರಿಕ್ ಮೆಥಡ್ಸ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಟೀಚಿಂಗ್ ಮಾಡ್ತಿದ್ದೇವೆ ಅಂತಂದ್ರೆ
ಟೀಚಿಂಗ್ ಸ್ಟ್ರಾಟಜೀಸ್ ಅಂಡ್ ಟೂಲ್ಸ್ ಬೇಕು. ಸೊ ನಮ್ಗೆ ಏನೆಲ್ಲ ಟೀಚಿಂಗ್ ಮಾಡ್ಬೇಕಾದ್ರೆ ನಾವು ಏನೆಲ್ಲ ಟೂಲ್ಸ್ ಯೂಸ್ ಮಾಡ್ತೇವೆ, ಏನೆಲ್ಲ ಸ್ಟ್ರಾಟಜೀಸ್ ಯೂಸ್ ಮಾಡ್ತೇವೆ ಅಂತ ನಾವು ಹೇಳೋದಾದ್ರೆ, ಇಲ್ಲಿ ಮೈಂಡ್ ಮ್ಯಾಪ್ ಆಗಿರ್ಬೋದು, ಮೈಕ್ರೋ ಟೀಚಿಂಗ್ ಕಾನ್ಸೆಪ್ಟ್, ಬ್ಲೆಂಡೆಡ್ ಲರ್ನಿಂಗ್. ದೆನ್ ದೇರ್ ಆರ್ 6 ಟೈಪ್ ಆಫ್ ಥಿಂಕಿಂಗ್ ಹ್ಯಾಡ್ಸ್. ಸೊ ವಿ ಕ್ಯಾನ್ ಲರ್ನ್ ದೀಸ್ ಥಿಂಗ್ಸ್ ಆಲ್ಸೋ. ದೆನ್ ಕೋಪರೇಟಿವ್ ಲರ್ನಿಂಗ್ ಸ್ಟ್ರಾಟಜೀಸ್ ಅಂತ ಬರುತ್ತೆ, ಇದರಲ್ಲಿ ಫಿಶ್ ಬೌಲ್ ಅಂತ ಬರುತ್ತೆ, ಥಿಂಕ್ ಪೇರ್ ಶೇರ್ ಅಂತ ಬರುತ್ತೆ, ಬಜ್ ಗ್ರೂಪ್, ದೆನ್ ಜಿಗ್ಸಾ ಸ್ಟ್ರಾಟಜಿ. ಈ ಕಾನ್ಸೆಪ್ಟ್ಗಳೇನದಲ್ವಾ, ಈ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ತುಂಬಾ ಸಲ ಕ್ವಶನ್ಸ್ ರೈಸ್ ಆಗಿದೆ. ನಿಮ್ಗೆ ಆಲ್ರೆಡಿ ಎಕ್ಸಾಮ್ ಅಟೆಂಡ್ ಮಾಡಿರೋರಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ. ಅಂದ್ರೆ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಏನು, ಮತ್ತೆ ಅದು ಸಾಂಪ್ರದಾಯಿಕವಾಗಿ, ಆಧುನಿಕವಾಗಿ, ಮತ್ತೆ ICT ಅನ್ನು ಯೂಸ್ ಮಾಡ್ಕೊಂಡಿರುವಂತಹ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅನ್ನು ನಾವು ಹೇಗೆ ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ಈ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಥವಾ ಟೀಚಿಂಗ್ ಏಡ್ಸ್ ಇಂದ ಬೆನಿಫಿಟ್ಸ್ ಆಗುವಂತದ್ದೇನು, ಅದಾದ್ಮೇಲೆ ಅದು ಯಾವ ತರ ಇನ್ಫ್ಲೂಯೆನ್ಸ್ ಮಾಡ್ತದೆ ನಮ್ಮ ಟೀಚಿಂಗ್ ಅನ್ನ, ಮತ್ತೆ ಅದರ ಒಂದು ಪ್ರಭಾವಕ್ಕೆ ಒಳಗಾಗಿರುವಂತ ಬಂದಂತ ಒಂದು ಎಡ್ಗರ್ ಅಂತ ಇದಾರಲ್ಲ, ಅವ್ರದ್ದೊಂದು ಸಿದ್ಧಾಂತವನ್ನು ನಾವು ಕೂಡ ಇಲ್ಲಿ ಕಲಿಯುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಟೀಚಿಂಗ್ ಏಡ್ಸ್. ಅದರಲ್ಲಿ ಅದರ ಟೈಪ್ಸ್ ಆಫ್ ಟೀಚಿಂಗ್ ಏಡ್ಸ್ ಅಂಡ್ ಬೇಸ್ಡ್ ಆನ್ ನೇಮ್ ಆಫ್ ಇಂಟರಾಕ್ಷನ್ ವಿತ್ ಲರ್ನರ್ಸ್. This is based on nature of interaction with learners and based on mode of presentation. Then offline and online mode of teaching. ಇವುಗಳ ಬಗ್ಗೆ ಕಲಿಯೋಣ. ನೆಕ್ಸ್ಟ್ ಅದಾದ್ಮೇಲೆ ಡಿಜಿಟಲ್ ಇನಿಷಿಯೇಟಿವ್ಸ್. ಈ ಗೌರ್ಮೆಂಟ್ ನಮಗೆ ಲರ್ನಿಂಗ್ ಅಥವಾ ಟೀಚಿಂಗ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ಏನೆಲ್ಲ ಇನಿಷಿಯೇಟಿವ್ಸ್ ತಗೊಂಡಿದೆ ಅನ್ನುವಂಥದ್ದು. ಈ ಮೂಕ್ಸ್ ಆಗಿರ್ಬೋದು, ಸ್ವಯಂ ಪ್ರಭಾ, ಮತ್ತೆ ಟೀಚಿಂಗ್ ಮಾಡೋದಕ್ಕೆ ಯಾವೆಲ್ಲ ನಾವು ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತೇವೆ ಎಜುಕೇಶನ್ ಅಲ್ಲಿ. ಸೊ ಇದೆಲ್ಲವನ್ನು ಕೂಡ ನಾವು ಕಲಿಯುವಂಥದ್ದು. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್. ಟೀಚಿಂಗ್ ಎಲ್ಲ ಆಯ್ತು, ಲರ್ನಿಂಗ್ ಆಯ್ತು, ಅದಾದ್ಮೇಲೆ ಇವ್ಯಾಲ್ಯೂಯೇಷನ್ ಏನೋ ಕಾನ್ಸೆಪ್ಟ್ ಇದೆ. ಸೊ ಈ ಇವ್ಯಾಲ್ಯೂಯೇಷನ್ ಅಲ್ಲಿ ಆ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದ್ರ ಫಂಕ್ಷನ್ಸ್ ಏನು, ಮತ್ತೆ ಈ ಇವ್ಯಾಲ್ಯೂಯೇಷನ್ಗೂ ಮೆಷರ್ಮೆಂಟ್ಗೂ ಅಸೆಸ್ಮೆಂಟ್ಗೆ ಇರುವಂತಹ ವ್ಯತ್ಯಾಸ ಏನು, ಮತ್ತೆ ಇವ್ಯಾಲ್ಯೂಯೇಷನ್ ಅಲ್ಲಿ ಬಳಸುವಂತಹ ತಂತ್ರಗಳು ಅಥವಾ ಟೆಕ್ನಿಕ್ಸ್ ಗಳು ಏನ್ ಬಳಸ್ತೇವೆ ಅಂತ ನಾವು ಕಲಿಯೋದಾಗಿರ್ಬೋದು. ಇದು ಇನ್ನೊಂದು ದಿವಸದಲ್ಲಿ ಕಲಿಯುವಂಥದ್ದು. ನೆಕ್ಸ್ಟ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್. ಇವೆಲ್ಲ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಡಯಾಗ್ನೋಸ್ಟಿಕ್, ಪ್ಲೇಸ್ಮೆಂಟ್, ಫಾರ್ಮೇಟಿವ್, ಸಮೇಟಿವ್, ಕ್ರೈಟೀರಿಯನ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನ್, ನಾರ್ಮ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನ್, ದೆನ್ ಸ್ಕಾಲಾಸ್ಟಿಕ್ ಅಸೆಸ್ಮೆಂಟ್ ಅಂತ ಏನ್ ಹೇಳ್ತಾರೋ. ಸೊ ಇದೆಲ್ಲ ಅದರ ಟೈಪ್ಸ್ ಅಲ್ಲಿ ಬರ್ತದೆ. ನೆಕ್ಸ್ಟ್ ನಾವು ಯೂಸ್ ಮಾಡುವಂಥದ್ದು ಇವ್ಯಾಲ್ಯೂಯೇಷನ್ ಟೆಸ್ಟ್ ಅಂಡ್ ಅಕಾಡೆಮಿಕ್ಸ್ ಅಂತ. ಸೊ ಇದರಲ್ಲಿ ಯಾವುದೆಲ್ಲ ನಾವು ಟೆಸ್ಟ್ಗಳನ್ನ ಯೂಸ್ ಮಾಡ್ತೇವೆ, ಅದರ ವಿಧಗಳು ಯಾವೆಲ್ಲ. ಸೊ ಇವೆಲ್ಲ ವಿಧಗಳು. ನೆಕ್ಸ್ಟ್ ಬರುವಂಥದ್ದು ಅದೇ ದಿವಸದಲ್ಲಿ ನಾವು CBCS ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ಏನು, ಮತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಸಿಲೆಬಸ್ ಅಂಡ್ ಕರಿಕ್ಯುಲಮ್ ಅದು ಅಂದ್ರೆ ಏನು, ಅವೆರಡರ ನಡುವೆ ಏನೆಲ್ಲ ಡಿಫರೆನ್ಸ್ ಇದೆ ಅಂತ ನಾವು ಕಲಿಯುವಂಥದ್ದು. ಇದು ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಂತ ಅಥವಾ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತಹ ಏನು ಸಿಲೆಬಸ್. ನೆಕ್ಸ್ಟ್ ಬಂದ್ಬಿಟ್ಟು ರಿಸರ್ಚ್. ಓಕೆ, ಹಲೋ, ಮಿಸ್ ಆಗಿ ಬಂದಿದೆ ಅಂತಾನೆ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಅದಕ್ಕೆ ಈ ರಿಸರ್ಚ್ ಅಂದ್ರೆ ಏನು, ರಿಸರ್ಚ್ಗೆ ಸಂಬಂಧಪಟ್ಟಂತ ಗುಣಲಕ್ಷಣಗಳೇನು, ಅದರ ಅಟ್ರಿಬ್ಯೂಟ್ಸ್ ಗಳೇನೆಲ್ಲ ಬರ್ತದೆ. ದೆನ್ ರಿಸರ್ಚ್ ಪ್ಯಾರಾಡೈಮ್ ಅಂದ್ರೆ ಏನು, ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಅಪ್ರೋಚಸ್ ಗಳೇನು, ಇದನ್ನೆಲ್ಲ ಕಲಿತಾ ಹೋಗೋಣ. ಅದಾದ್ಮೇಲೆ ಮೆಥಡ್ಸ್ ಆಫ್ ರಿಸರ್ಚ್. ಅದರಲ್ಲಿ ಬೇಸ್ಡ್ ಆನ್ ಡಾಟಾ ಟೈಪ್, ಬೇಸ್ಡ್ ಆನ್ ಲಾಜಿಕ್, ಬೇಸ್ಡ್ ಆನ್ ಮೋಡ್ ಆಫ್ ಎಂಕ್ವೈರಿ, ದೆನ್ ಬೇಸ್ಡ್ ಆನ್ ಪರ್ಪಸ್. ನೆಕ್ಸ್ಟ್ ಬರುವಂತದ್ದು ಮೆಥಡ್ಸ್ ಆಫ್ ರಿಸರ್ಚ್ ಅಲ್ಲಿ ಪಾರ್ಟ್ 2 ತಗೊಂಡು ನೆಕ್ಸ್ಟ್ ಡೇ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಎಜುಕೇಟರ್ಸ್ ಗಳಲ್ಲಿ ಮಾಡೋ ತಪ್ಪೇನಂತಂದ್ರೆ ಎಲ್ಲ ಟೈಪ್ಸ್ ಒಂದ್ ದಿವಸ ತಗೊಂಡೋಗಿ ನಿಮ್ಗೊಂದು ½ an hour ಅಲ್ಲಿ ಎಲ್ಲ ಹೇಳ್ಕೊಟ್ಟಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಎಲ್ಲ ಹೇಳ್ಬಿಡ್ತಾರೆ. ಬಟ್ ಅದನ್ನ ಆತರ ಅರ್ಧಂಬರ್ಧ ಹೇಳ್ಬಿಟ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಮೆಥಡ್ಸ್ ಆಫ್ ರಿಸರ್ಚ್ ಅನ್ನೋಂಥದ್ದನ್ನ 2 ದಿವಸ 2 ಪಾರ್ಟ್ ಆಗಿ ಮಾಡ್ಕೊಂಡು ಹೇಳ್ಬೇಕಂತ ನನ್ನ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಈ ತರ ಮಾಡ್ಕೊಂಡಿದ್ದೀನಿ. ದೆನ್ ನೇಚರ್ ಆಫ್ ಎನ್ಕ್ವೈರಿ ಬೇಸ್ ಮೇಲೆ ಯಾವ ತರ ಇದೆ, ಅದಾದ್ಮೇಲೆ ಡಾಟಾ ಕಲೆಕ್ಷನ್ ಮೆಥಡ್ ಮೇಲೆ ಯಾವ ತರ ಡಿವೈಡ್ ಆಗಿದೆ, ದೆನ್ ಬೇಸ್ಡ್ ಆನ್ ಟೈಮ್ ಫ್ರೇಮ್ ಅಂಡ್ ಬೇಸಿಸ್ ಆಫ್ ಅಪ್ಲಿಕೇಶನ್,
ಅಂಡ್ ಅದರ್ ಟೈಪ್ಸ್ ಆಫ್ ರಿಸರ್ಚ್. ಸೊ ಇದೆಲ್ಲ ಬಂದ್ಬಿಟ್ಟು ಟೈಪ್ಸ್ ಆಫ್ ರಿಸರ್ಚ್. ಇಷ್ಟು ಡೆಪ್ತ್ ಆಗಿ ನಿಮಗೆ ನೀಟಾಗಿ ಸ್ಟ್ರಕ್ಚರ್ಡ್ ಆಗಿ ಎಲ್ಲ ಹೇಳ್ಕೊಡ್ತೇನೆ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ರಿಸರ್ಚ್ ಅಲ್ಲಿರುವಂತಹ ಸ್ಟೆಪ್ಸ್ಗಳು, ನಾವು ಯಾವುದರ ಮುಖಾಂತರ ಅಥವಾ ಯಾವ ಹಂತಗಳಲ್ಲಿ ನಾವು ರಿಸರ್ಚ್ ಅನ್ನು ಮಾಡ್ತಾ ಹೋಗ್ತೇವೆ ಅಂತ ನಾವು ಹೇಳುವಂಥದ್ದು. ಸೊ ಇಲ್ಲಿ ಮೊದಲನೇದಾಗಿ ನಾವು ಒಂದು ರಿಸರ್ಚ್ ಮಾಡ್ತೇವೆ ಅಂತಂದ್ರೆ ವಿ ಶುಡ್ ಹ್ಯಾವ್ ಎ ಪ್ರಾಬ್ಲಮ್ ಆರ್ ರಿಸರ್ಚ್ ಪ್ರಾಬ್ಲಮ್. ದೆನ್ on the basis of research problem we are going to review some literatures. ಸೊ ಇವೆರಡೇ ಸ್ಟೆಪ್ ಬಗ್ಗೆ ನಾವು ಒಂದು ದಿವಸ ಕಲಿಯೋಣ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಐಡೆಂಟಿಫೈಯಿಂಗ್ ವೇರಿಯೇಬಲ್ಸ್, ದೆನ್ ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್. ಅದರಲ್ಲಿ ಹೈಪೋಥಿಸಿಸ್ ವದ್ಯಗಳು ಯಾವುದು, ಮತ್ತೆ ಅದನ್ನ ಹೈಪೋಥಿಸಿಸ್ ಹೆಂಗ್ ಫಾರ್ಮುಲೇಟ್ ಮಾಡಬೇಕು, ಈ ತರ ಎಲ್ಲ ನಿಮ್ಗೆ ಯಾರಾದ್ರೂ ರಿಸರ್ಚ್ ಮಾಡ್ತಿದಾರೆ ಅಂದ್ರೂ ಈ ಕ್ಲಾಸಸ್ ತುಂಬಾ ಹೆಲ್ಪ್ ಆಗ್ತದೆ. ದೆನ್ ಪ್ರಿಪೇರಿಂಗ್ ರಿಸರ್ಚ್ ಡಿಸೈನ್ ಏನು, ದೆನ್ ಸೆಲೆಕ್ಟಿಂಗ್ ಯಾವ ತರ ಸ್ಯಾಂಪಲ್ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು, ಮತ್ತೆ ಯಾವ ತರ ನಾವು ಡಾಟಾ ಕಲೆಕ್ಟ್ ಮಾಡಬೇಕು, ಅದರಲ್ಲಿ ಡಾಟಾದ ಟೈಪ್ಸ್ ಏನು, ಮತ್ತೆ ಯಾವ ತರ ಡಾಟಾ ಕಲೆಕ್ಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೇವೆ, ಯಾವ ಟೂಲ್ಸ್ ಗಳನ್ನ ಯೂಸ್ ಮಾಡ್ತೇವೆ. ದೆನ್ ಡಾಟಾ ಅನಾಲಿಸಿಸ್ ಮಾಡೋದಂದ್ರೆ ಏನು, ಹೈಪೋಥಿಸಿಸ್ ಟೆಸ್ಟಿಂಗ್ ಹೇಗೆ ಮಾಡುವಂಥದ್ದು. ಅದಾದ್ಮೇಲೆ ಎಲ್ಲ ಮಾಡಿ ಆದ್ಮೇಲೆ ಅದನ್ನ ಹೇಗೆ ನೀವು ಜನರಲೈಸೇಷನ್ ಮಾಡ್ತೀರಾ, ಮತ್ತೆ ಅದೆಲ್ಲ ಜನರಲೈಸೇಷನ್ ಆದ್ಮೇಲೆ ಯಾವ ತರ ನೀವು ರಿಸರ್ಚ್ ರಿಪೋರ್ಟ್ ಅಥವಾ ರಿಸರ್ಚ್ ಒಂದು ಥೆಸಿಸ್ ಅಥವಾ ಡಿಸರ್ಟೇಷನ್ ಏನು ಬರೀತಾರ ಅನ್ನುವಂಥದ್ದನ್ನ ಇವೆಲ್ಲ ಒಳಗೊಂಡ್ಬಿಟ್ಟು ಮಾಡುವಂಥದ್ದು ರಿಸರ್ಚ್ ಪ್ರೊಸೆಸ್. ಸೊ ಅದೆಲ್ಲ ಆದ ನಂತರ ಬರುವಂತದ್ದು ಥೆಸಿಸ್ ರೈಟಿಂಗ್. ಥೆಸಿಸ್ ಯಾವ ತರ ಬರೀಬೇಕು, ಮತ್ತೆ ಅದರಲ್ಲಿ ನಾವು ಬಳಸುವಂತಹ ಎಥಿಕ್ಸ್, ಸಂಶೋಧನೆಗೆ ಸಂಬಂಧಪಟ್ಟಂತ ಒಂದು ನೈತಿಕತೆ ಇರ್ಬೇಕಲ್ವಾ. ಸೊ ಆಧಾರ ಅಂದ್ರೆ ಏನು, ಹಾಗಾಗಿ ಇಲ್ಲಿ ಥೆಸಿಸ್ ರೈಟಿಂಗ್ ಆಗಿರ್ಬೋದು, ಮತ್ತೆ ಟೈಪ್ಸ್ ಆಫ್ ರಿಸರ್ಚ್ ಪಬ್ಲಿಕೇಶನ್ ಆಗಿರ್ಬೋದು, ದೆನ್ ಟೈಪ್ಸ್ ಆಫ್ ರಿಸರ್ಚ್ ಗ್ಯಾದರಿಂಗ್ಸ್ ಆಗಿರ್ಬೋದು, ದೆನ್ ರಿಸರ್ಚ್ ಎಥಿಕ್ಸ್ ಬಗ್ಗೆನೇ ಒಂದು ಸಪರೇಟ್ ಆಗಿ ನೀಟಾಗಿ ಕಲಿತ್ಕೊಳ್ಳೋದು. ಅದಾದ್ಮೇಲೆ ಅದೇ ಕಾನ್ಸೆಪ್ಟ್ ಅನ್ನು ನಾವು ನೆಕ್ಸ್ಟ್ ಡೇ ತಗೊಳ್ಳೋದಾದ್ರೆ ಪ್ಲಾಗರಿಸಮ್, ಅದರಲ್ಲಿ ಟೈಪ್ಸ್ ಆಫ್ ಪ್ಲಾಗರಿಸಮ್, ಲೆವೆಲ್ಸ್ ಆಫ್ ಪ್ಲಾಗರಿಸಮ್, ದೆನ್ ರಿಸರ್ಚ್ ರಿವ್ಯೂ ಅಂಡ್ ಪೀರ್ ರಿವ್ಯೂ ಅಂದ್ರೆ ಏನು, ದೆನ್ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ದ ಫೀಲ್ಡ್ ಆಫ್ ರಿಸರ್ಚ್, ವೆರಿ 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 ಇಂಪಾರ್ಟೆಂಟ್. ಸೊ ಇದನ್ನು ನಾವು ನೀಟಾಗಿ ಕಲಿತಾ ಹೋಗೋಣ. ದೆನ್ ರಿಸರ್ಚ್ ಇನಿಷಿಯೇಟಿವ್ಸ್ ಬೈ IITs, ಇದನ್ನು ಕಲಿತಾ ಹೋಗೋಣ. ನೆಕ್ಸ್ಟ್ ಬರುವಂಥದ್ದು ಇದೆಲ್ಲ ನಮ್ಗೆ ಇಲ್ಲಿಗೆ ಬರ್ತಿದ್ದು ಯಾವುದೆಲ್ಲ ರಿಸರ್ಚ್ ಆಪ್ಟಿಟ್ಯೂಡ್. ನೆಕ್ಸ್ಟ್ ಬರುವಂಥದ್ದು ಕಾಂಪ್ರಿಹೆನ್ಷನ್. ನಾವೇನೊಂದು ಪ್ಯಾಸೇಜ್ ಕೊಟ್ಬಿಟ್ಟು ಮಾಡ್ತಾ ಅಲ್ವಾ, ಸೊ ಇದನ್ನ ನಿಮ್ಗೆ ಇಲ್ಲ 3-4 ದಿವಸ ತಗೊಂಡು ಅಥವಾ ಒಂದು ವಾರ ತಗೊಂಡು ನಿಮ್ ಟೈಮ್ ವೇಸ್ಟ್ ಮಾಡಕ್ ನಮ್ಗೆ ಇಷ್ಟ ಅಲ್ಲ. ಸೊ ಒಂದ್ ದಿವಸಕ್ಕೆ ಈ ಕಾಂಪ್ರಿಹೆನ್ಷನ್ ನ ಯಾವ ತರ ಕ್ರ್ಯಾಕ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್. ಯಾವುದು ಕಮ್ಯುನಿಕೇಶನ್, ಸಂವಹನ ಅಂತ ನಾವು ಹೇಳ್ತೇವೆ. ಸೊ ಕಮ್ಯುನಿಕೇಶನ್ ಅಂತ ಬಂದ್ರೆ ಅದ್ರಲ್ಲಿ ಮೀನಿಂಗು, ನೇಚರ್, ದೆನ್ ಫಂಕ್ಷನ್ಸು, ಅಬ್ಜೆಕ್ಟಿವ್ಸು, ದೆನ್ ಮ್ಯಾಕ್ರೋ ಫಂಕ್ಷನ್ಸು, ಇವ್ಯಾಲ್ಯೂಯೇಷನ್ ಆಫ್ ಕಮ್ಯುನಿಕೇಶನ್, ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಅದಾದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಏನು. ಸೊ ಇವೆಲ್ಲದನ್ನ ನಾವು ಕಲಿತಾ ಹೋಗೋಣ. ಅದಾದ್ಮೇಲೆ ಬರುವಂತದ್ದು ಪ್ರೊಸೆಸ್ ಅಂಡ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್, ಅಂದ್ರೆ ಸೆಂಡರ್ ಯಾರು, ರಿಸೀವರ್ ಯಾರು, ಮೆಸೇಜ್ ಅಂದ್ರೆ ಏನು, ಮೀಡಿಯಂ ಅಂದ್ರೆ ಏನು, ಅದಾದ್ಮೇಲೆ ಫೀಡ್ಬ್ಯಾಕ್ ಕೊಡುವಂಥದ್ದು. ಸೊ ಅದರಲ್ಲಿ ಬರುವಂತಹ ಬೆರಿಯರ್ಸ್ ಆಗಿರ್ಬೋದು, ನೆಕ್ಸ್ಟ್ ಬೆರಿಯರ್ಸ್ ಟು ಕಮ್ಯುನಿಕೇಶನ್, ದೆನ್ ಪ್ರೊಸೆಸ್ ಆಫ್ ಕಮ್ಯುನಿಕೇಶನ್, ಇದೆಲ್ಲ ಬರುವಂತದ್ದು ಕಮ್ಯುನಿಕೇಶನ್ ಅಲ್ಲಿ ಅಂತ. ಅದಾದ್ಮೇಲೆ ಒಂದು ಚಾನ್ ಮಾಡೆಲ್ ಅಂತ ಇದೆ. ಸೊ ಅಲ್ಲಿ ನೀವು ಒಂದು ಮೆಸೇಜ್ ಅನ್ನ ಹೇಗೆ ಫಾರ್ಮುಲೇಟ್ ಮಾಡ್ತೀರಾ, ಆ ಮೆಸೇಜ್ ಅನ್ನು ಹೇಗೆ ಎನ್ಕೋಡ್ ಮಾಡ್ತೀರಾ, ಅದನ್ನ ಹೇಗೆ ಟ್ರಾನ್ಸ್ಮಿಷನ್ ಮಾಡ್ತೀರಾ ಅಂದ್ರೆ ಹೇಗೆ ಕಳಿಸ್ಕೊಡ್ತೀರಾ, ಕಳಿಸ್ಕೊಟ್ಟಿರೋ ಮೆಸೇಜ್ ಅನ್ನು ಹೇಗೆ ಡಿಕೋಡ್ ಮಾಡಿ ಇಂಟರ್ಪ್ರಿಟೇಷನ್ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವ ತರ ಫೀಡ್ಬ್ಯಾಕ್ ಕೊಡ್ತೀರಾ ಅನ್ನುವಂಥದ್ದನ್ನ ಈ ಚಾನ್ ಮಾಡೆಲ್ ಹೇಳ್ತಾ ಹೋಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಲೀನಿಯರ್ ಮಾಡೆಲ್ಸು, ಇಂಟರಾಕ್ಷನಲ್ ಮಾಡೆಲ್, ಹೆಲಿಕಲ್ ಮಾಡೆಲ್, ಟ್ರಾನ್ಸಾಕ್ಷನಲ್ ಮಾಡೆಲ್, ಕಾರ್ಡ್ಸ್ ಮಾಡೆಲ್, ಇದೆಲ್ಲ ಬಂದಿದ್ದು ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್ ಅಂಡರಲ್ಲಿ. ದೆನ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್, ಅಗೇನ್ ಇಲ್ಲಿ ಕೂಡ ನಾನು ಎರಡು ಡಿವೈಡ್ ಮಾಡ್ಕೊಂಡಿದ್ದೇನೆ, 2 ಕ್ಲಾಸಸ್ ಆಗಿ ನೋಡ್ತಿರ್ಬೋದು, ನಿಮಗೆ ಕಾಣಿಸುತ್ತೆ ಇಲ್ಲಿ. ಸೊ ಫಸ್ಟ್ ಡೇ ಬಂದ್ಬಿಟ್ಟು ಬೇಸ್ಡ್ ಆನ್ ಚಾನಲ್ಸ್, ದೆನ್ ಪರ್ಪಸ್ ಅಂಡ್ ಸ್ಟೈಲು, ಡೈರೆಕ್ಷನ್, ಇದು ಫಸ್ಟ್ ಡೇ ಕಲಿಯೋಣ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಬೇಸ್ಡ್ ಆನ್ ರಿಲೇಶನ್ಶಿಪ್ ಅಂಡ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್. ಸೊ ಇದೆಲ್ಲ ನಾವು ಯಾವ ತರ ಕಮ್ಯುನಿಕೇಶನ್ ಇದೆ ಅಥವಾ ಯಾವ್ದಾರ ವಿಧಗಳೇನಂತ ಕಲಿಯುವಂಥದ್ದು. ಸೊ ಇದಾದ ನಂತರ ಕೂಡ ಇಲ್ಲಿ ಮೀಡಿಯೇಟೆಡ್, ಮಾಸ್ ಲೈನು, ಸಿಮ್ಯಾಂಟಿಕ್, ಸಿಮಿಯೋಟಿಕ್, ಮೆಟಾ ಕಮ್ಯುನಿಕೇಶನ್, ಇಂಟರ್ಕಲ್ಚರಲ್ ಕಮ್ಯುನಿಕೇಶನ್, ಗ್ರೂಪ್ ಕಮ್ಯುನಿಕೇಶನ್, ತುಂಬಾ ಇದೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಡೀಪ್ ಆಗಿ ನಮ್ಗೆ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಬರುವಂತದ್ದು
ಮಾಸ್ ಮೀಡಿಯಾ ಮೇಲೆ ನಿಮ್ಗೆ ಎಷ್ಟು ಸಲ ಕ್ವಶನ್ ಬಂದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ನಿಮ್ಗೆ ಬರ್ತಾ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೊ ಅದಕ್ಕೆ ಇಂಟ್ರೊಡಕ್ಷನ್ ಅಂದ್ರೆ ಆ ಮಾಸ್ ಮೀಡಿಯಾ ಅಂದ್ರೆ ಏನು, ಅದರ ಫಂಕ್ಷನ್ಸ್ ಏನು, ಅದಕ್ಕೆ ಸಂಬಂಧಪಟ್ಟಂತ ಥಿಯರಿಗಳು ಯಾವುದೆಲ್ಲ ಇದಾವೆ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ದೆನ್ ಟೈಪ್ಸ್ ಆಫ್ ಮಾಸ್ ಮೀಡಿಯಾ ಅಂದ್ರೆ ಬೇಸ್ಡ್ ಆನ್ ಆಡಿಯನ್ಸ್ ಎಂಗೇಜ್ಮೆಂಟ್, ಬೇಸ್ಡ್ ಆನ್ ಇಂಟರಾಕ್ಟಿವಿಟಿ, ಬೇಸ್ಡ್ ಆನ್ ಟೆಕ್ನಾಲಜಿಕಲ್ ಇವಾಲ್ಯುಯೇಷನ್ ಅಂಡ್ ಬೇಸ್ಡ್ ಆನ್ ಟೈಮಿಂಗ್ ಆರ್ ರಿಯಲ್ ಟೈಮ್ ಇಂಟರಾಕ್ಷನ್. ಸೊ ಇದು ಮಾಸ್ ಮೀಡಿಯಾದ ಬಗ್ಗೆ ಸಂಬಂಧಪಟ್ಟಂತಿರುವಂತದ್ದು ಮಾಹಿತಿ. ಸೊ ಅದೇ ಕಾನ್ಸೆಪ್ಟ್ ಅನ್ನ ನಾವು ನೆಕ್ಸ್ಟ್ ಡೇ ಇನ್ನೂ ಕೂಡ ಡೀಪ್ ಆಗಿ ಕಲಿತಾ ಹೋದ್ರೆ ಟೈಪ್ಸ್ ಆಫ್ ಆಡಿಯನ್ಸ್, ದೆನ್ ಇಂಪಾರ್ಟೆಂಟ್ ಸ್ಟೇಜಸ್ ಇನ್ ಮಾಸ್ ಕಮ್ಯುನಿಕೇಶನ್, ದೆನ್ ಅದರಲ್ಲಿ ಮೀಡಿಯಾ ಪ್ರೊಡಕ್ಷನ್ ಅಂದ್ರೆ ಏನು, ಆಡಿಯನ್ಸ್ ಎಂಗೇಜ್ಮೆಂಟ್ ಹೇಗೆಷ್ಟೇ, ಅದರಲ್ಲಿ ನಾವು ಯಾವ ತರ ನಾವು ಆಡಿಯನ್ಸ್ ಅನ್ನ ಎಂಗೇಜ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಸ್ಟೆಪ್ಸ್ ಗಳು ಕಲಿಯುವಂಥದ್ದು, ಮತ್ತೆ ಈ ಮಾಸ್ ಮೀಡಿಯಾಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇಂಪಾರ್ಟೆಂಟ್ ಟರ್ಮಿನಲ್ಸ್ ಅನ್ನು ಕೂಡ ನಾವು ಕಲಿಯೋಣ. ಸೊ ದಿಸ್ ಈಸ್ ಆಲ್ ಅಬೌಟ್ ಕಮ್ಯುನಿಕೇಶನ್. ನೆಕ್ಸ್ಟ್ ಬರುವಂತದ್ದು ಲಾಜಿಕಲ್ ರೀಸನಿಂಗ್. ಇದು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ದೊಡ್ಡ ತಲೆನೋವು, ಹೌದಲ್ವಾ? ಎಲ್ರಿಗೂ ಅರ್ಥ ಆಗಿದೆಯಾ? ಲಾಜಿಕಲ್ ರೀಸನಿಂಗ್ ಯಾರಾದ್ರೂ ಓದಿದಾರ ನೀಟಾಗಿ? ನನಗೆ ಪಕ್ಕ ಬರುತ್ತೆ ಸರ್ ಅಂತ ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ಒಂದು ಚಾಟ್ ಬಾಕ್ಸ್ ಅಲ್ಲಿ ಹೇಳ್ಬಿಡಿ ನೋಡೋಣ. ಸೊ ಬನ್ನಿ, ಈ ಲಾಜಿಕಲ್ ರೀಸನಿಂಗ್ ಅಲ್ಲಿ ನಮ್ಗೆ ಅದಕ್ಕೊಂದು ಇಂಟ್ರೊಡಕ್ಷನ್ ತಗೊಂಡ್ಬಿಟ್ಟು ಅಲ್ಲಿ ಆರ್ಗ್ಯುಮೆಂಟ್ಸ್ ಅಂದ್ರೆ ಏನು, ಅದ್ರ ಸ್ಟ್ರಕ್ಚರ್ ಹೇಗಿರುತ್ತೆ, ದೆನ್ ಟೈಪ್ಸ್ ಆಫ್ ರೀಸನಿಂಗ್, ಅದರಲ್ಲಿ ಡಿಡಕ್ಟಿವ್ ಇಂಡಕ್ಟಿವ್ ರೀಸನಿಂಗ್, ದೆನ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಬಗ್ಗೆ ಕಲಿಯೋಣ. ಇದನ್ನ ನಿಮ್ಗೆ ತುಂಬಾ ಡೀಪ್ ಆಗಿ ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪನೇ ತಗೊಂಡಿದ್ದೀನಿ. ಇದಕ್ಕೆ ಈ ಲಾಜಿಕಲ್ ರೀಸನಿಂಗ್ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ತಲೆನೋವು ಅಂತ ನನಗೆ ಗೊತ್ತು. ನಾನು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ತುಂಬಾ ಫೈಟ್ ಮಾಡಿದ್ದೀನಿ ಕಾನ್ಸೆಪ್ಟ್ಗಳ ಜೊತೆಗೆ. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಹೇಳ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಕಂಟೆಂಟ್ ಜಾಸ್ತಿ ತಗೊಳಕ್ ಹೋಗಿಲ್ಲ ಯಾವ್ದ್ರಲ್ಲಿ, ಲಾಜಿಕಲ್ ರೀಸನಿಂಗ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಡಕ್ಟಿವ್ ಆರ್ಗ್ಯುಮೆಂಟ್ ಅಂದ್ರೆ ಅದರ ಅಟ್ರಿಬ್ಯೂಟ್ಸ್ ಏನು, ದೆನ್ ಅದರಲ್ಲಿ ಬರುವಂತಹ ಒಂದಷ್ಟು ಪಾಯಿಂಟ್ಸ್ ಗಳು ಇರ್ಬೋದು, ಮತ್ತೆ ಹೌ ಟು ಚೆಕ್ ವ್ಯಾಲಿಡಿಟಿ ಅಂಡ್ ಸೌಂಡ್ನೆಸ್ ಆಫ್ ಅನ್ ಆರ್ಗ್ಯುಮೆಂಟ್ ಆಗಿರ್ಬೋದು. ಸ್ವಲ್ಪನೇ ತಗೊಂಡಿರುವಂತದ್ದು, ಜಾಸ್ತಿ ಅಂತ ತಗೊಂಡಿಲ್ಲ. ದೆನ್ ಇಂಡಕ್ಟಿವ್ ಆರ್ಗ್ಯುಮೆಂಟ್ ಅಲ್ಲಿ ಅದರ ಅಟ್ರಿಬ್ಯೂಟ್ಸ್ ಆಫ್ ಇಂಡಕ್ಟಿವ್, ದೆನ್ ಟೈಪ್ಸ್ ಆಫ್ ಆರ್ಗ್ಯುಮೆಂಟ್ಸ್ ಅದರಲ್ಲಿ ಅಬ್ಜೆಕ್ಟಿವ್, ಅನಾಲಜಿಕಲ್, ಸರ್ಕ್ಯುಲರ್, ಕಂಡಕ್ಟಿವ್ ಆರ್ಗ್ಯುಮೆಂಟ್ ಆಗಿರ್ಬೋದು. ದೆನ್ ಅನಾಲಜಿಗೆ ಸಂಬಂಧಪಟ್ಟಂತೆ ಆಲ್ಫಾಬೆಟ್ ಅನಾಲಜಿ, ನಂಬರ್ ಅನಾಲಜಿ, ವರ್ಡ್ ಅನಾಲಜಿ ಆಗಿರುವಂತದ್ದು. ನೆಕ್ಸ್ಟ್ ಸಿಲೋಜಿಸಮ್ ಅಂತ ಬರುತ್ತೆ. ಸೊ ಅದಂದ್ರೆ ಏನು, ದೆನ್ ಮಿಡಲ್ ಟರ್ಮ್ ಅಂದ್ರೆ ಏನು, ಮೇಜರ್ ಟರ್ಮ್ ಅಂದ್ರೆ ಏನು, ಮೈನರ್ ಟರ್ಮ್ ಅಂದ್ರೆ ಏನು, ದೆನ್ ಪ್ರಪೋಸಿಷನ್ಸ್ ಅಂದ್ರೆ ಏನು, ಆ ಪ್ರಪೋಸಿಷನ್ಸ್ ಕಾಂಪೊನೆಂಟ್ಸ್ ಏನು, ದೆನ್ ಟೈಪ್ಸ್ ಆಫ್ ಪ್ರಪೋಸಿಷನ್ಸ್ ಏನು. ಸೊ ಪ್ರತಿ ಒಂದನ್ನು ಅಚ್ಚುಕಟ್ಟಾಗಿ ನಾವು ಕಲಿತಾ ಹೋಗೋಣ. ಸ್ವಲ್ಪ ಈಗ ಒಂದೇ ಸಲಕ್ಕೆ ಎಲ್ಲಾನು ತಿನ್ಬಿಡಕ್ ಆಗಲ್ಲ, ಸ್ವಲ್ಪ ತಿಂತ ಹೋದ್ರೆ ನಾವು ಅದನ್ನ ಅರಗಿಸ್ಕೊಳ್ಳಿಕ್ ಆಗ್ತದೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ ಮಾಡುವಂಥದ್ದು. ದೆನ್ ಕ್ಯಾಟಗರಿಕಲ್ ಪ್ರಪೋಸಿಷನ್ಸ್ ಅಲ್ಲಿ ಟೈಪ್ಸ್, ದೆನ್ ಅದರ್ ಪಾರ್ಟ್ಸ್ ಆಫ್ ಕ್ಯಾಟಗರಿಕಲ್ ಪ್ರಪೋಸಿಷನ್, ಡಿಸ್ಟ್ರಿಬ್ಯೂಷನ್, ದೆನ್ ಕನ್ವರ್ಷನ್ ಆಫ್ ಹಿಡನ್ ಪ್ರಪೋಸಿಷನ್ ಟು ಕ್ಯಾಟಗರಿಕಲ್ ಪ್ರಪೋಸಿಷನ್, ದೆನ್ ಇನ್ಫರೆನ್ಸ್ ಅಂದ್ರೆ ಏನು, ಅದರಲ್ಲಿ ಇಮಿಡಿಯೇಟ್ ಮತ್ತೆ ಮೀಡಿಯೇಟ್ ಅಂಡ್ ಇನ್ಫರೆನ್ಸ್ ಅಂತ ಬರುತ್ತೆ. ಸೊ ಇವುಗಳಂದ್ರೆ ಏನು ಅಂತ ನಾವು ಕಲಿತಾ ಹೋಗೋಣ. ನೆಕ್ಸ್ಟ್ ಈ ಇಮಿಡಿಯೇಟ್ ಇನ್ಫರೆನ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಹೇಗೆ ಡ್ರಾ ಮಾಡ್ತೀವಿ ಅನ್ನೋಂಥದ್ದನ್ನ ಆ ಮೆಥಡ್ ಗಳನ್ನು ನಾವು ನೋಡ್ತಾ ಹೋಗೋಣ. ಮೆಥಡ್ 1 ಸ್ಕ್ವೇರ್ ಆಫ್ ಅಪೋಸಿಷನ್, ಇಂಪ್ಲಿಕೇಶನ್, ಕನ್ವರ್ಷನ್. ನೆಕ್ಸ್ಟ್ ಮೀಡಿಯೇಟ್ ಇನ್ಫಾರ್ಮೇಶನ್, ಇದರಲ್ಲಿ ಮೆಥಡ್ 1, ದೆನ್ ವೆನ್ ಡಯಾಗ್ರಾಮ್, ದೆನ್ ಅನಾಲಿಟಿಕಲ್ ಪ್ರೋಗ್ರಾಮ್ ಅಪ್ರೋಚ್ ಅಂತ ಬರುವಂತದ್ದು. ದೆನ್ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಂಡ್ ಲಾಜಿಕಲ್ ಫ್ಯಾಲಿಸಿಸ್, ಯೂಸ್ ಆಫ್ ಲ್ಯಾಂಗ್ವೇಜ್, ಡಿನೋಟೇಷನ್, ಕ್ಯಾನೋಟೇಷನ್ ಬಗ್ಗೆ ತುಂಬಾ ಸಲ ಕ್ವಶನ್ ಬಂದಿದೆ, ನಿಮಗೆ ಗೊತ್ತಿರುತ್ತೆ. ದೆನ್ ಫ್ಯಾಲಿಸಿಸ್ ಬಗ್ಗೆ ತುಂಬಾ ಸಲ ಕ್ವಶನ್ ಬಂದಿದೆ. ಅದಾದ್ಮೇಲೆ ಒಂದಷ್ಟು ಟರ್ಮ್ಸ್ ಗಳ ಡೆಫಿನಿಷನ್. ಸೊ ಹಿಯರ್ ವಿ ಆರ್ ಟೇಕಿಂಗ್ ಟೈಪ್ಸ್ ಆಫ್ ಡೆಫಿನಿಷನ್, ಲೆಕ್ಸಿಕಲ್, ಫಂಕ್ಷನಲ್, then stipulative, persuasive, then formal, informal, extension, precising, operational, ostensive, then analogous. ಸೊ ಇದೆಲ್ಲದರ ನಾವು ಡೆಫಿನಿಷನ್ ಗಳನ್ನು ನೋಡ್ತಾ ಹೋಗೋಣ. ದೆನ್ ನ್ಯಾಯ ಸ್ಕೂಲ್ ಅಂದ್ರೆ ಏನು, ಅದರ ಕಾಂಪೊನೆಂಟ್ಸ್ ಏನು, ದೆನ್ ಟೈಪ್ಸ್ ಆಫ್ ನಾಲೆಡ್ಜ್ ಅಂದ್ರೆ ಏನು, ದೆನ್ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಆಫ್ ನಾಲೆಡ್ಜ್ ಗಳನ್ನು ನಾವು ಕಲಿತಾ ಹೋಗೋಣ. ದೆನ್ ಇನ್ವ್ಯಾಲಿಡ್ ಲಾಜಿಕ್ ಅಥವಾ ಅಪರ್ಣ ಅಂತ ಅಂದ್ರೆ ಏನು, ಅದರಲ್ಲಿ ಸ್ಮೃತಿ, ಸಂಶಯ ಅಂದ್ರೆ ಡೌಟ್, ದೆನ್ ವಿಪರ್ಯಯ ಅಂದ್ರೆ ಎರರ್, ದೆನ್ ತರ್ಕ ಅಂದ್ರೆ ಲಾಜಿಕ್. ಸೊ ಇವುಗಳ ಬಗ್ಗೆ ನಾವು ಕಲಿತಾ ಹೋಗೋಣ. ದೆನ್ ಪ್ರಮಾಣ ಅಥವಾ ವ್ಯಾಲಿಡ್ ಲಾಜಿಕ್ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಪ್ರತ್ಯಕ್ಷ, ಶಬ್ದ, ಅರ್ಥಪತಿ, ಮತ್ತೆ
ಅನುಪಲಬ್ಧಿ, ಉಪಮಾನ, ಅನುಮಾನ ಇವುಗಳ ಬಗ್ಗೆ ಕಲಿತಾ ಹೋಗೋಣ. ನೆಕ್ಸ್ಟ್ ಅದಾದ್ಮೇಲೆ ಇವೆಲ್ಲದನ್ನ ಒಂದ್ಸಲ ನೀಟಾಗಿ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ನಾವು ಕಾನ್ಸೆಪ್ಟ್ಗಳನ್ನ ಕಲ್ತ್ಕೊಂಡು ಅಗೇನ್ ವಿ ಆರ್ ಕಮಿಂಗ್ ಇನ್ ಡಪ್ತ್. ಇನ್ಫರೆನ್ಸ್, ಅನುಮಾನ ಅಂದ್ರೆ ಏನು, ಅದ್ರ ಸ್ಟ್ರಕ್ಚರ್ ಏನು, ಟೈಪ್ಸ್ ಏನು, ದೆನ್ ಪಾಲಿಸೀಸ್ ಆಫ್ ಇನ್ಫರೆನ್ಸ್ ಅಂದ್ರೆ ಹೇತ್ವಾಭಾಸ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಫ್ಯಾಲಿಸೀಸ್ ಆಫ್ ಇರ್ರಿಲೆವೆಂಟ್ ರೀಸನ್, ಫ್ಯಾಲಿಸಿ ಆಫ್ ಕಾಂಟ್ರಾಡಿಕ್ಟರಿ ರೀಸನ್, ದೆನ್ ಕೌಂಟರ್ ಬ್ಯಾಲೆನ್ಸ್ಡ್ ಫ್ಯಾಲೆನ್ಸಿ ಅಂದ್ರೆ ಏನು, ದೆನ್ ಫ್ಯಾಲಸಿ ಆಫ್ ರಾಂಗ್ ಅಸರ್ಷನ್ ಆರ್ ಅನ್ಪ್ರೂವನ್ ಮಿಡಲ್ ಟರ್ಮ್ ಅಂತ ನಾವೇನ್ ಹೇಳ್ತೇವೆ ಅಂದ್ರೆ ಅಸಿದ್ಧ ಅಂತ ನಾವು ಹೇಳ್ತೇವೆ, ಅಥವಾ ಹೇತ್ವಾಭಾಸ ಅಂತ ಹೇಳ್ತೇವೆ, ಅಥವಾ ಸಾಧ್ಯ ಸಮ ಅಂತ ಹೇಳ್ತೇವೆ. ಅದಾದ್ಮೇಲೆ ಫಾಲಸಿ ಆಫ್ ಕಾಂಟ್ರರಿ ಅಥವಾ ಬಾಧಿತ ಅಂತ ಹೇಳ್ತೇವೆ. ಸೊ ಇವೆಲ್ಲದರ ಬಗ್ಗೆ ನಾವು ಬರುವಂತ ಕ್ಲಾಸಸ್ ಅಲ್ಲಿ ನಾವು ಕಲಿತಾ ಹೋಗೋಣ. ಇಲ್ಲಿಗೆ ಯಾವ್ದು ಮುಗೀತು, ಲಾಜಿಕಲ್ ರೀಸನಿಂಗ್ ಆಗ್ತದೆ. ನೆಕ್ಸ್ಟ್ ಬರುವಂತದ್ದು ICT, ವೆರಿ 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 ಇಂಪಾರ್ಟೆಂಟ್. ಅಂಡ್ ಪ್ರತಿ ಸಲ ನೀವೇನೇ ಬುಕ್ಸ್ಗಳು ಓದ್ರು, ಎಷ್ಟೇ ಡೆಪ್ತ್ಗಳು ಓದಿದ್ರು ಕೂಡ ತುಂಬಾ ಹೊಸ ಹೊಸ ಕ್ವಶನ್ಸ್ಗಳು ಬರ್ತಿರುವಂತ ಏರಿಯಾ ಅಂದ್ರೆ ಅದು ICT. ಸೊ ಎನಿವೆ ಅದ್ರ ಬಗ್ಗೆನೂ ಕೂಡ ನಾವು ತುಂಬಾ ಡೀಪ್ ಆಗಿ ಕಲಿತಾ ಹೋದಾಗ ಸೊ ವಿ ಕ್ಯಾನ್ ಕ್ರ್ಯಾಕ್ ದಿಸ್ ಪೇಪರ್ ಆಲ್ಸೋ, ದಿಸ್ ಏರಿಯಾ ಆಲ್ಸೋ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ನೋ ಇಂಟ್ರೊಡಕ್ಷನ್ ಟು ICT ಅಂದ್ರೆ ಏನು, then generation of computer, milestones in computer history, classification of computer, facts about super computers ಬಗ್ಗೆ ನಾವು ಕಲಿತಾ ಹೋಗೋಣ. ನೆಕ್ಸ್ಟ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್, ನಮಗೆ ಗೊತ್ತಿದೆ ಇನ್ಪುಟ್ ಡಿವೈಸ್ ಯಾವುದು, ಔಟ್ಪುಟ್ ಯಾವುದು, ಟೈಪ್ಸ್ ಆಫ್ ಕೀವರ್ಡ್ಸ್, ಕೀಬೋರ್ಡ್ಸ್ ಅಲ್ಲಿರುವಂಥ ಕೀಸ್ಗಳ ಬಗ್ಗೆ, ಟೈಪ್ಸ್ ಆಫ್ ಪ್ರಿಂಟರ್ಸು, ಮಾಡರ್ನ್ ಹಾರ್ಡ್ವೇರ್ ಟೆಕ್ನಾಲಜಿ ಆಗಿರುವಂಥದ್ದು. ಅದಾದ್ಮೇಲೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU, ಅದರದ್ದು ಫಂಕ್ಷನ್ಸ್ ಏನು, ಕಾಂಪೊನೆಂಟ್ಸ್ ಏನು, ದೆನ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂತ ಏನ್ ಬರ್ತದಲ್ಲ ಅದ್ರ ಬಗ್ಗೆ ಕಲಿತಾ ಹೋಗೋಣ. ದೆನ್ CPU ಗೆ ಸಂಬಂಧಪಟ್ಟಂತ ಟರ್ಮಿನಾಲಜಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಶೆಡ್ಯೂಲಿಂಗ್ ಅಂತ ಏನ್ ಹೇಳ್ತಲ್ವಾ ಅದನ್ನು ಕಲಿತಾ ಹೋಗೋಣ. ನೆಕ್ಸ್ಟ್ ಬರುವಂತದ್ದು ಮೆಮೊರಿಗೆ ಸಂಬಂಧಪಟ್ಟಂತೆ ಯಾವ್ದಲ್ಲ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅಂಡ್ ಮೆಮೊರಿ ಹೈರಾರ್ಕಿ ಬಗ್ಗೆ ಕಲಿತಾ ಹೋಗೋಣ. ನೆಕ್ಸ್ಟ್ ಕಂಪ್ಯೂಟರ್ಸ್ಗೆ ಸಂಬಂಧಪಟ್ಟಂತ ಸಾಫ್ಟ್ವೇರ್ ಮತ್ತು ಪ್ರೋಗ್ರಾಮ್ ಬಗ್ಗೆ ಕಲಿಯೋಣ. ಅಂದ್ರೆ ಸಾಫ್ಟ್ವೇರ್ ಅಂದ್ರೆ ಏನು, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂತಹ ಟರ್ಮ್ಸ್ ಗಳನ್ನ ಕಲಿಯೋಣ. ದೆನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ಕಲಿಯೋಣ. ಅದಾದ್ಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕಲಿಯೋಣ, ಅದರಲ್ಲಿ ಟೈಪ್ಸು, ದೆನ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ಪ್ರೊಸೆಸರು, ದೆನ್ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಟರ್ಮಿನಾಲಜಿಸ್ ಅನ್ನು ನಾವು ನೋಡೋಣ. ನೆಕ್ಸ್ಟ್ ನಂಬರ್ ಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಹೇಗೆ ಕನ್ವರ್ಷನ್ ಮಾಡ್ಬೇಕಂತ ನಾವು ನೋಡೋಣ. ನೆಕ್ಸ್ಟ್ ಡಾಟಾ ರೆಪ್ರೆಸೆಂಟೇಷನ್ ಅಂದ್ರೆ ಡಾಟಾ ಯೂನಿಟ್ಸ್ ಅಂದ್ರೇನು, ಡಾಟಾ ಹೈರಾರ್ಕಿ ಅಂದ್ರೇನು, ಕೋಡಿಂಗ್ ಸ್ಕೀಮ್ಸ್ ಅಂದ್ರೇನು, ಫೈಲ್ ಫಾರ್ಮೆಟ್ ಅಂದ್ರೇನು, ಮಲ್ಟಿಮೀಡಿಯಾ ಅಂದ್ರೇನು, ಪ್ರತಿಯೊಂದನ್ನ ನಾವು ನೀಟಾಗಿ ಅಚ್ಚುಕಟ್ಟಾಗಿ ಕಲಿತಾ ಹೋಗೋಣ. ಸೊ ನೆಕ್ಸ್ಟ್ ಬರುವಂತದ್ದು ಇವ್ಯಾಲ್ಯೂಯೇಷನ್ ಅಂಡ್ ಇಂಪ್ಯಾಕ್ಟ್ ಆಫ್ ಇಂಟರ್ನೆಟ್, ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಆಗಿರ್ಬೋದು, ನೆಟ್ವರ್ಕ್ ಟೊಪೋಲಜಿ ಅಂದ್ರೇನು, ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಫಾರ್ ಇಂಟರ್ನೆಟ್, ಯಾವ್ದೆಲ್ಲ ಹಾರ್ಡ್ವೇರ್ ಬೇಕು ನಮಗೆ, ಅದಾದ್ಮೇಲೆ ಇಂಟರ್ನೆಟ್ ಕನೆಕ್ಷನ್ ಟೈಪ್ಸ್ ಆಗಿರ್ಬೋದು, ಇಂಟರ್ನೆಟ್ ಪ್ರೋಟೋಕಾಲ್ಸ್ ಆಗಿರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಟರ್ಮಿನಾಲಜಿಸ್ ಆಗಿರ್ಬೋದು, ಇವೆಲ್ಲವನ್ನ ನಾವು ಇನ್ ಡೆಪ್ತ್ ಆಗಿ ಕಲಿತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ವಿಸ್ ಆಫ್ ಇಂಟರ್ನೆಟ್. ಈ ಇಂಟರ್ನೆಟ್ ಅನ್ನು ಯೂಸ್ ಮಾಡಿಕೊಂಡು ಹೇಗೆ ಸೇವೆಗಳನ್ನು ಕೊಡ್ತಾರೆ, ಇಮೇಲ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೋಷಿಯಲ್ ನೆಟ್ವರ್ಕಿಂಗ್ ಆಗಿರ್ಬೋದು, ಮತ್ತೆ ಈ ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಅದು ಹೇಗೆ ಇವ್ಯಾಲ್ಯೂಯೇಷನ್ ಆಯ್ತು ಅಂತ ನೋಡ್ಬೋದು. ಮತ್ತೆ ಇವ್ಯಾಲ್ಯೂಯೇಷನ್ ಆಫ್ ವೆಬ್ ಅಂದ್ರೆ ಬ್ರೌಸ್ ಮಾಡೋಕೆ ಯೂಸ್ ಮಾಡುವಂತದ್ದಾಗಿರ್ಬೋದು. ದೆನ್ ಎಮರ್ಜಿಂಗ್ ಟ್ರೆಂಡ್ಸ್ ಅಂಡ್ ಟೆಕ್ನಾಲಜೀಸ್ ಇನ್ ವೆಬ್ ಟೆಕ್ನಾಲಜಿಯನ್ನು ನಾವು ನೋಡೋಣ. ಇದೆಲ್ಲ ವೆಬ್ಗೆ ಸಂಬಂಧಪಟ್ಟಂತೆ ಅಥವಾ ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯೂಟರ್ ಸೆಕ್ಯೂರಿಟಿ, ಅದರಲ್ಲಿ ಹ್ಯಾಕರ್ಸ್ ಅಂದ್ರೇನು, ಇಮೇಲ್ ಹ್ಯಾಕಿಂಗ್ ಅಂದ್ರೇನು, ದೆನ್ ಟೈಪ್ಸ್ ಆಫ್ ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ಸ್, ಟೈಪ್ಸ್ ಆಫ್ ಮಾಲ್ವೇರ್, ಅದಕ್ಕೆ ರಿಲೇಟೆಡ್ ಆಗಿರುವಂತ ಅಂದ್ರೆ ಸೈಬರ್ ಸೆಕ್ಯೂರಿಟಿಗೆ ರಿಲೇಟೆಡ್ ಆಗಿರುವಂತಹ ಒಂದಷ್ಟು ಟರ್ಮ್ಸ್ಗಳು. ದೆನ್ ಈ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಗೆ ಸಂಬಂಧಪಟ್ಟಂತ ಒಂದಷ್ಟು ನಾವು ಪರಿಹಾರಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಅದಾದ್ಮೇಲೆ ರೋಲ್ ಆಫ್ ICT ಅಂದ್ರೆ ರೋಲ್ ಆಫ್ ICT ಇನ್ ಎಜುಕೇಶನ್, ಗವರ್ನೆನ್ಸ್ ಅಂಡ್ ಈ ವಿಷಯಗಳಲ್ಲಿ ಬರುವಂತ ICT ಯಾವ ತರ ಪಾತ್ರ ವಹಿಸ್ತದೆ ಅಂತ ನಾವು ನೋಡ್ಬೋದು. ಅದಾದ್ಮೇಲೆ ಪಾಪ್ಯುಲರ್ ಕಂಪ್ಯೂಟರ್ ಅಬ್ರಿವೇಷನ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಇದನ್ನ ವಿಸ್ತೃತ ರೂಪದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ, ಆ ತರ ನಾವು ಕೂಡ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಬರುವಂತದ್ದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್. ಇದು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ
fundamentals of environment, then ecological interaction, then human environment interaction, then biodiversity. ನೆಕ್ಸ್ಟ್ ಬರುವಾಗ ಏರ್ ಪೊಲ್ಯೂಷನ್ ಅಂದ್ರೇನು, ಅದರದ ಸೋರ್ಸಸ್ ಏನು, ಅದರ ಇಂಪಾರ್ಟೆಂಟ್ ಏರ್ ಪೊಲ್ಯೂಟೆಂಟ್ಸ್ ಯಾವುದು, ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಏನು, ಓಝನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಯಾವುದು, ಗ್ಲೋಬಲ್ ವಾರ್ಮಿಂಗ್ ಹೇಗಾಗ್ತದೆ, ಇದನ್ನು ಗ್ಲೋಬಲ್ ಕೂಲಿಂಗ್ ಅಂದ್ರೆ ಏನು, ಇಂಡೋರ್ ಏರ್ ಪೊಲ್ಯೂಷನ್ ಹೇಗೆ, ಡಿಸೀಸಸ್ ಹೇಗೆ ಬರ್ತದೆ ಏರ್ ಪೊಲ್ಯೂಷನ್ ಇಂದ, ಅದರಿಂದ ಹೇಗೆ ಮೆಷರ್ಸ್ ಅನ್ನ ತಗೋಬಹುದು, ಮತ್ತೆ ಗೌರ್ಮೆಂಟ್ ಏನೆಲ್ಲ ಉಪಕ್ರಮಗಳನ್ನು ತಗೊಂಡಿದೆ ಅಂತ ನಾವು ನೋಡ್ಬೋದು. ಸೊ ಇದು ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಪೊಲ್ಯೂಷನ್, ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್, ಟೈಪ್ಸ್ ಆಫ್ ವಾಟರ್ ಪೊಲ್ಯೂಷನ್, ಬಯೋ ಅಕ್ಯುಮುಲೇಷನ್, ವಾಟರ್ ಪೊಲ್ಯೂಷನ್ ಬೈ ಕೆಮಿಕಲ್ಸ್, ನ್ಯೂಟ್ರಿಯೆಂಟ್ಸ್, ದೆನ್ ಆಕ್ಸಿಜನ್ ಡಿಪ್ಲಿಷನ್ ಬೈ ಮೆಟಲ್ಸ್, ಇದೆಲ್ಲವನ್ನು ನೋಡ್ತಾ ಡಿಸೀಸಸ್, ಈ ವಾಟರ್ ಪೊಲ್ಯೂಷನ್ ಇಂದ ಬರುವಂತಹ ರೋಗಗಳನ್ನು ನೋಡೋಣ. ಮತ್ತೆ ಈ ವಾಟರ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಲಿಕ್ಕೆ ಗೌರ್ಮೆಂಟ್ ಏನೆಲ್ಲ ಇನಿಷಿಯೇಟಿವ್ಸ್ ತಗೊಂಡಿದೆ ಅಂತ ನಾವು ನೋಡೋಣ. ನೆಕ್ಸ್ಟ್ ಬರುವಂತದ್ದು ಸಾಯಿಲ್ ಪೊಲ್ಯೂಷನ್, ಹಾಗೇನೆ ಸೇಮ್ ನಾಯ್ಸ್ ಪೊಲ್ಯೂಷನ್. ನೆಕ್ಸ್ಟ್ ಬರುವಂತದ್ದು ರೇಡಿಯೋ ಆಕ್ಟಿವ್ ಪೊಲ್ಯೂಷನ್, ಆಮೇಲೆ ಎನ್ವಿರಾನ್ಮೆಂಟಲ್ ವೇಸ್ಟ್, ಇದು ಕೂಡ ಇಟ್ ಲೀಡ್ಸ್ ಟು ಸಮ್ ಅದರ್ ಪೊಲ್ಯೂಷನ್ಸ್ ಲೈಕ್ ಸಾಲಿಡ್ ವೇಸ್ಟ್, ಲಿಕ್ವಿಡ್ ವೇಸ್ಟ್, ಪ್ಲಾಸ್ಟಿಕ್ ವೇಸ್ಟ್, ದೆನ್ ಬಯೋಮೆಡಿಕಲ್ ಹಜಾರ್ಡಸ್ ವೇಸ್ಟ್, ಇ ವೇಸ್ಟ್, ಇವೆಲ್ಲವನ್ನು ನಾವು ನೋಡ್ತಾ ಹೋಗೋಣ. ಅದಾದ್ಮೇಲೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ದಿವಸ ನಾವು ಮಾತಾಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಚುರಲ್ ರಿಸೋರ್ಸಸ್, ಅದರಲ್ಲಿ ಫಾರೆಸ್ಟ್ ರಿಸೋರ್ಸ್ ಅಂದ್ರೆ ಏನು, ಮಿನರಲ್ ರಿಸೋರ್ಸಸ್ ಅಂದ್ರೆ ಏನು, ಎನರ್ಜಿ ರಿಸೋರ್ಸಸ್ ಅಂದ್ರೆ ಏನು ಅಂತ ನೋಡೋಣ. ನೆಕ್ಸ್ಟ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಲ್ಲಿ ಫಾಸಿಲ್ ಫ್ಯೂಯಲ್ಸ್, ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ನೋಡೋಣ. ಅದನ್ನೇ ನೀಟಾಗಿ ಮತ್ತೆ ಇನ್ನೊಂದ್ಸಲ ಡೆಪ್ತ್ ಆಗಿ ತಗೊಂಡು ಹೋಗೋದು. ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿಯಲ್ಲಿ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಎಲೆಕ್ಟ್ರಿಕ್, ಜಿಯೋಥರ್ಮಲ್, ಹೈಡ್ರೋಜನ್, ಬಯೋಮಾಸ್, ಬಯೋಫ್ಯೂಯಲ್, ಇವೆಲ್ಲದ್ರ ಬಗ್ಗೆ ನಾವು ಅದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು, ಅದಕ್ಕೆ ಗೌರ್ಮೆಂಟ್ ಏನೆಲ್ಲ ಇನಿಷಿಯೇಟಿವ್ಸ್ ತಗೊಂಡಿದೆ ಅಂತ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ ಡಿಸಾಸ್ಟರ್ಸ್. ಹಿಯರ್ some types of hazards are we can learn and prevention measures and related to earthquake also. ಅಂದ್ರೆ ಇಲ್ಲಿ ಸೀಸ್ಮಿಕ್ ವೇವ್ಸ್ ಅಂತ ಬರುತ್ತೆ, ಸೀಸ್ಮಿಕ್ ಜೋನ್ಸ್ ಆಫ್ ಇಂಡಿಯಾ ಅಂತ ಬರುತ್ತೆ, ದೆನ್ ಅದನ್ನ ಅರ್ಥಕ್ವೇಕ್ ಅನ್ನ ನೀವು ಯಾವ ತರ ಮಾಪನ ಮಾಡ್ತಾರೆ ಅಂತ ಬರ್ತದೆ. ಇವೆಲ್ಲ ವಿಷಯಗಳನ್ನ ನಾವು ಕಲಿತಾ ಹೋಗೋಣ. ಅದಾದ್ಮೇಲೆ ಸುನಾಮಿ ಆಗಿರ್ಬೋದು, ಸೈಕ್ಲೋನ್ ಆಗಿರ್ಬೋದು, ಮತ್ತೆ ವೋಲ್ಕ್ಯಾನೋ ಆಗಿರ್ಬೋದು, ಅದೇ ಫ್ಲಡ್ ಆಗಿರ್ಬೋದು, ಅದಾದ್ಮೇಲೆ ಲ್ಯಾಂಡ್ ಸ್ಲೈಡ್ಸ್, ಅದಾದ್ಮೇಲೆ ವೈಲ್ಡ್ ಫೈರ್. ಸೊ ಇವೆಲ್ಲ ಸಮಸ್ಯೆಗಳನ್ನು, ಈ ತರ ನ್ಯಾಚುರಲ್ ಡಿಸಾಸ್ಟರ್ಸ್ ಏನಾಗ್ತಿದಲ್ವ, ಇವುಗಳನ್ನು ನಾವು ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಏನು ಉಪಕ್ರಮಗಳನ್ನು ತಗೊಂಡಿದೆ ಅಂತ ನಾವು ನೋಡೋದಾದ್ರೆ, ಅಲ್ಲಿ 2005 ಆಕ್ಟ್ ಬರುತ್ತೆ, NDMP ಬರುತ್ತೆ, 2001 ಆಕ್ಟ್ ಬರುತ್ತೆ. ಅದಾದ್ಮೇಲೆ ಈ ಡಿಸೀಸ್ಗೆ ಸಂಬಂಧಪಟ್ಟಂತೆ ಯಾವ ತರ ಅಂದ್ರೆ ಪ್ಯಾಂಡಮಿಕ್, ಎಪಿಡೆಮಿಕ್ ಅಂತ ನಾವೇನ್ ಹೇಳ್ತೀವಲ್ಲ, ಸೊ ಅವೆಲ್ಲ ಕಾನ್ಸೆಪ್ಟ್ಗಳನ್ನ ಒಂದ್ಸಲ ನೋಡೋಣ. ಅದಾದ್ಮೇಲೆ ಕೋಪಿಂಗ್ ಸ್ಟ್ರಾಟಜೀಸ್, ಇವುಗಳನ್ನ ಹೇಗೆ ನಾವು ಉಪಕ್ರಮಗಳನ್ನು ಅಂದ್ರೆ ಪ್ರಿವೆನ್ಷನ್ ಆಗಿರ್ಬೋದು, ಮಿಟಿಗೇಷನ್, ಪ್ರಿಪೇರ್ಡ್ನೆಸ್, ರಿಕವರಿ ಅಂಡ್ ರೆಸ್ಪಾನ್ಸ್, ಸೊ ಇವೆಲ್ಲ ವಿಷಯಗಳನ್ನು ನಾವು ಕಲಿತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಸಮ್ಮೇಳನಗಳ ಬಗ್ಗೆ ನಾವು ಡೆಪ್ತ್ ಆಗಿ 2 ದಿವಸ ನಾವು ಕಲಿಯೋಣ. ಸೊ ಇಲ್ಲಿ ಸ್ಟಾಕ್ ಹೋಮ್ ಡಿಕ್ಲರೇಷನ್, ಮಾಂಟ್ರಿಯಲ್ ಪ್ರೋಟೋಕಾಲ್, ರಿಯೋ ಆರ್ ಸಮಿಟ್, ಕ್ಯೋಟೋ ಪ್ರೋಟೋಕಾಲ್, ಮಿಲೇನಿಯಂ ಸಮಿಟ್, ಸ್ಟಾಕ್ಹೋಮ್ ಕನ್ವೆನ್ಷನ್, ಕ್ಯಾನ್ಕಮ್ ಅಗ್ರಿಮೆಂಟ್, ಮಿನಮಾಟಾ ಕನ್ವೆನ್ಷನ್, ಪ್ಯಾರಿಸ್ ಅಗ್ರಿಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್, ಕಿಗಾಲಿ ಅಗ್ರಿಮೆಂಟ್, ಗ್ಲಾಸ್ಗೋ ಮೀಟಿಂಗ್, ಕಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ, ದೆನ್ ಫ್ರೇಮ್ವರ್ಕ್, GBF ಫ್ರೇಮ್ವರ್ಕ್ ಬಗ್ಗೆ ಕಲಿಯೋಣ. ಮತ್ತೆ ಮತ್ತಿತರ ಒಂದಷ್ಟು ಕನ್ವೆನ್ಷನ್ ಮತ್ತೆ ಅಗ್ರಿಮೆಂಟ್ಸ್ ಗಳನ್ನ ನಾವು ಕಲಿಯೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಗ್ಲೋಬಲ್ ಇನಿಷಿಯೇಟಿವ್ಸ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್, ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಗ್ಲೋಬಲ್ ಲೆವೆಲ್ ಅಥವಾ ಜಾಗತಿಕ ಮಟ್ಟದಲ್ಲಿ ಆಗಿರುವಂತಹ ಒಂದಷ್ಟು ಇನಿಷಿಯೇಟಿವ್ಸ್ ಗಳನ್ನು ನಾವು ನೋಡೋದಾದ್ರೆ, MDG ಅಂದ್ರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೇವೆ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೇವೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಅದಾದ್ಮೇಲೆ ಭಾರತದಲ್ಲಿ ಏನೆಲ್ಲ ಗವರ್ನಮೆಂಟ್ ಯಾವ್ದೆಲ್ಲ ಇನಿಷಿಯೇಟಿವ್ಸ್ ತಗೊಂಡಿದೆ ಅಥವಾ ಉಪಕ್ರಮಗಳನ್ನು ತಗೊಂಡಿರೋದನ್ನು ಕೂಡ ನಾವು ನೋಡೋದಾದ್ರೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, ಇದು ಮಿಸ್ಟೇಕ್ ಆಗಿದೆ ಇಲ್ಲಿ, ಸೊ ಇದು ಒಂದೇ ಪಾಯಿಂಟ್ ಆಗಿರ್ತದೆ. ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ 2008, ದೆನ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ 2021, ಎನ್ವಿರಾನ್ಮೆಂಟಲ್ ಏಜೆನ್ಸೀಸ್ ಇನ್ ಇಂಡಿಯಾ, ದೆನ್ some important dates related to environment we can learn in the upcoming classes. So ಇದು
ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಬರುವಂಥದ್ದು ಹೈಯರ್ ಎಜುಕೇಶನ್. ಇಲ್ಲಿ ಕೂಡ ನಮಗೆ ತುಂಬಾ ಕ್ವಶನ್ಸ್ಗಳು ತುಂಬಾ ಡೀಪ್ ಆಗಿ ಬರ್ತದೆ. ಇದರ ಬಗ್ಗೆ ಕೂಡ ನಾವು ಡೆಪ್ತ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಇಯರ್ ಇಂಟ್ರಡಕ್ಷನ್ ಟು ವೇದಿಕ್ ಸಿಸ್ಟಮ್. ವೇದಿಕ್ ಸಿಸ್ಟಮ್ ಇಂದ ನಾವು ಸ್ಟಾರ್ಟ್ ಮಾಡೋದಾದ್ರೆ ಅದರ ಫೀಚರ್ಸ್ ಏನು, ವೇದಸ್ ಅಂದ್ರೆ ಏನು, ಮತ್ತೆ ವೇದಾಂಗ ಅಂದ್ರೆ ಏನು, ಉಪವೇದ ಅಂದ್ರೆ ಏನು, ದರ್ಶನಶಾಸ್ತ್ರ ಅಂದ್ರೆ ಏನು, ಧರ್ಮಶಾಸ್ತ್ರ ಅಂದ್ರೆ ಏನು, ಮತ್ತೆ ವೇದಿಕ್ ಪೀರಿಯಡ್ ಅಲ್ಲಿ ಇರುವಂತಹ ಕರಿಕ್ಯುಲಮ್ ಹೇಗಿತ್ತು, ಅಂದ್ರೆ ಬಾಣಭಟ್ಟನ ಕಾದಂಬರಿ ಆಗಿರುವಂತದ್ದು, ಅಥವಾ ಈ ವೇದಿಕ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವ್ದೆಲ್ಲ ಸಬ್ಜೆಕ್ಟ್ಸ್ ಅನ್ನು ಯೂಸ್ ಮಾಡಿದ್ರು, ಮತ್ತೆ ಆ ವೇದಿಕ್ ಪೀರಿಯಡ್ ಅಲ್ಲಿ ಎಜುಕೇಶನಲ್ ಪ್ರೊಸೆಸ್ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಕಲಿತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರಡಕ್ಷನ್ ಟು ಜೈನಿಸಂ. ಅಂದ್ರೆ ಜೈನಿಸಂಗೆ ಸಂಬಂಧಪಟ್ಟಂತ ಒಂದಷ್ಟು ತತ್ವಶಾಸ್ತ್ರಗಳು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಅವರ ಎಥಿಕ್ಸ್ ಆಗಿರ್ಬೋದು, ಎಜುಕೇಶನಲ್ ಮೆಥಡ್ಸ್ ಆಗಿರ್ಬೋದು. ನೆಕ್ಸ್ಟ್ ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಲೈಫ್ ಆಫ್ ಗೌತಮ ಬುದ್ಧ ಅನ್ನು ನಾವು ಜಸ್ಟ್ ಬ್ರೀಫ್ ಆಗಿ ನೋಡೋಣ. ಅದಾದ್ಮೇಲೆ ಸಿಂಬಲ್ಸ್ ಅಸೋಸಿಯೇಟ್ ವಿತ್ ಬುದ್ಧ, ಕೋರ್ ಟೀಚಿಂಗ್ಸ್ ಆಫ್ ಬುದ್ಧಿಸಂ, 3 pillars ಆಫ್ ಬುದ್ಧಿಸಂ, ಬುದ್ಧಿಸ್ಟ್ ಕೌನ್ಸಿಲ್, ದೆನ್ ಇಂಪಾರ್ಟೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಬುದ್ಧಿಸ್ಟ್ ಎಜುಕೇಶನ್, ದೆನ್ ಬುದ್ಧಿಸ್ಟ್ ಸ್ಕ್ರಿಪ್ಚರ್ಸ್ ಆರ್ ತ್ರಿಪಿಟಿಕ ಅಂತ ನಾವೇನು ಹೇಳ್ತಲ್ಲ ಅದನ್ನ ಬಗ್ಗೆ ಕಲಿಯೋಣ. ದೆನ್ ಸೆರೆಮನಿ ಇನ್ ಬುದ್ಧಿಸ್ಟ್ ಎಜುಕೇಶನ್. ಸೊ ಇದು ಬೌದ್ಧ ಧರ್ಮದ ಬಗ್ಗೆ ಇರುವಂತದ್ದು. ನೆಕ್ಸ್ಟ್ ಏನ್ಶಿಯಂಟ್ ಯೂನಿವರ್ಸಿಟೀಸ್, ಪ್ರಾಚೀನ ವಿಶ್ವವಿದ್ಯಾನಿಲಯಗಳ ಬಗ್ಗೆ ಕಲಿತಾ ಹೋಗೋದಾದ್ರೆ ತಕ್ಷಶಿಲಾ, ನಳಂದ, ವಲ್ಲಭಿ, ವಿಕ್ರಮಶಿಲಾ, ಜಗದ್ದಾಳ, ಓದಂತಪುರಿ, ಮಿಥಿಲಾ, ನಡಿಯಾ, ಈ ಎಲ್ಲ ಯೂನಿವರ್ಸಿಟಿಗಳ ಬಗ್ಗೆ ನೀಟಾಗಿ ನೋಡ್ತಾ ಹೋಗೋಣ. ಅದಾದ್ಮೇಲೆ ಮಿಡ್ಲಲ್ಲಿ ಒಂದು ನಿಮ್ಗೆ ಅಸೈನ್ಮೆಂಟ್ ಇರುತ್ತೆ. ಸೊ ದಟ್ ಈಸ್ ಏನ್ಶಿಯಂಟ್ ಥಿಂಕರ್ಸ್ ಅಂಡ್ ದೇರ್ ವರ್ಕ್ಸ್. ಇದ್ರ ಬಗ್ಗೆ ನೀವು ಒಂದು ಹೋಮ್ವರ್ಕ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀ ಇಂಡಿಪೆಂಡೆನ್ಸ್ ಕಮಿಷನ್ಸ್. ಸ್ವತಂತ್ರ ಪೂರ್ವದಲ್ಲಿ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ್ದೆಲ್ಲ ಕಮಿಷನ್ಸ್ ಬಂತು ಅಂತ ನಾವು 2 ಪಾರ್ಟ್ ಅಲ್ಲಿ ನೋಡೋದಾದ್ರೆ, ಫಸ್ಟಿಗೆ ಅದಕ್ಕೆ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ನೋಡಿ, ಅದಾದ್ಮೇಲೆ ಪ್ರೀ ಇಂಡಿಪೆಂಡೆನ್ಸ್ ಕಮಿಷನ್ಸ್ ಯಾವ್ದೆಲ್ಲ ಅಂತಂದ್ರೆ ಚಾರ್ಟರ್ ಆಕ್ಟ್ ಆಗಿರ್ಬೋದು, ಮೆಕಾಲಾ ಮಿನಟ್ ಅಂತ ಹೇಳ್ತೇವೆ, ಇಂಗ್ಲಿಷ್ ಎಜುಕೇಶನ್ ಆಕ್ಟ್, ವುಡ್ಸ್ ಡಿಸ್ಪ್ಯಾಚ್, ಹಂಟರ್ ಕಮಿಷನ್, ಶಿಮ್ಲಾ ಎಜುಕೇಶನ್ ಕಾನ್ಫರೆನ್ಸ್ ಆಗಿರ್ಬೋದು. ಹಾಗೇನೆ ಕಂಟಿನ್ಯೂಸ್ ಆಗಿ ನೋಡೋದಾದ್ರೆ ರೆಲೆ ಕಮಿಷನ್, ಇಂಡಿಯನ್ ಯೂನಿವರ್ಸಿಟಿ ಆಕ್ಟ್, ಸ್ಯಾಡ್ಲರ್ ಯೂನಿವರ್ಸಿಟಿ ಕಮಿಷನ್, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್ ಸೇಬ್ ಅಂತ ಹೇಳ್ತೇವೆ, ದೆನ್ ಹ್ಯಾಟರ್ ಕಮಿಟಿ, ವಾರ್ಧಾ ಸ್ಕೀಮ್, ಸರ್ಜೆಂಟ್ ಪ್ಲಾನ್, ಇವೆಲ್ಲ ವಿಷಯಗಳ ಬಗ್ಗೆ ಕಲಿತಾ ಹೋಗೋಣ. ನೆಕ್ಸ್ಟ್ ಬರುವಂತದ್ದು ಪೋಸ್ಟ್ ಇಂಡಿಪೆಂಡೆನ್ಸ್ ಕಮಿಷನ್. ಸ್ವತಂತ್ರ ಸಿಕ್ಕ ನಂತರ ಫಾರ್ಮೇಶನ್ ಆಗಿರುವಂತಹ ಸಮಿತಿಗಳ ಬಗ್ಗೆ ನೋಡೋದಾದ್ರೆ ರಾಧಾಕೃಷ್ಣನ್ ಮುದಲಿಯರ್, ದೆನ್ ಎಮೋಷನಲ್ ಇಂಟಿಗ್ರೇಷನ್ ಕಮಿಟಿ, ಹನ್ಸಾ ಮೆಹ್ತಾ ಕಮಿಟಿ, ಕೊಠಾರಿ ಕಮಿಟಿ, ದೆನ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ 1968. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೆನ್ ಇನ್ ದ ಸೆಕೆಂಡ್ ಪಾರ್ಟ್, ಸೊ ದಿಸ್ ಸೆಕೆಂಡ್ ಪಾರ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಟ್ರಾನ್ಸ್ಫರ್ ಆಫ್ ಎಜುಕೇಶನ್ ಟು ಕನ್ಕರೆಂಟ್ ಲಿಸ್ಟ್ ಬಗ್ಗೆ, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್, ರಾಮಮೂರ್ತಿ ಕಮಿಟಿ, ಸೇಬ್ ಕಮಿಟಿ, ದೆನ್ ಎಸ್ಪಾಲ್ ಕಮಿಟಿ, ದೆನ್ ಸಾಮ್ ಪಿತ್ರೋಡ ಕಮಿಟಿ, ಇವೆಲ್ಲ ಕಮಿಟಿಗಳ ಬಗ್ಗೆ ನೋಡಿ ಆದ ನಂತರ ಇಂಡಿಯನ್ ಎಜುಕೇಶನ್ ಅಲ್ಲಿ ಏನೆಲ್ಲ ಸುಧಾರಣೆಗಳಾಗಿದ್ದಾವೆ ಅನ್ನೋದನ್ನು ನಾವು ಕಲಿಯೋಣ. ಅದಾದ್ಮೇಲೆ ಈಗ ಪ್ರೆಸೆಂಟ್ ಆಗಿರುವಂತಹ ಅಂದ್ರೆ ಪ್ರಸ್ತುತ ಇರುವಂತಹ ಒಂದಷ್ಟು ಪ್ರಮುಖ ವಿಶ್ವವಿದ್ಯಾನಿಲಯಗಳು ಮತ್ತೆ ಕಾಲೇಜುಗಳ ಬಗ್ಗೆ ಕಲಿಯೋಣ. ಅದಾದ್ಮೇಲೆ ಈಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತದೆ ಅನ್ನುವಂಥದ್ದನ್ನು ಕಲಿಯೋಣ. ಅಂದ್ರೆ ಅಲ್ಲಿ ಪಾಲಿಸಿ ಮೇಕಿಂಗ್ ಬಾಡೀಸ್, ರೆಗ್ಯುಲೇಟರಿ ಬಾಡೀಸ್, ಅಕ್ರೇಟಿಂಗ್ ಬಾಡೀಸ್ ಅಂತ ಬರ್ತದೆ. ಅಂದ್ರೆ ಆಲ್ ಇಂಡಿಯಾ ಯೂನಿವರ್ಸಿಟೀಸ್ ಅಸೋಸಿಯೇಷನ್ ಅಂತ ಹೇಳ್ಬೋದು, ಅಥವಾ UGC ಆಗಿರ್ಬೋದು, IUC ಆಗಿರ್ಬೋದು, ನ್ಯಾಕ್ ಆಗಿರ್ಬೋದು, NBA, NIRF, ಇವೆಲ್ಲದರ ಬಗ್ಗೆ ನಾವು ಡೆಪ್ತ್ ಆಗಿ ಕಲಿತಾ ಹೋಗೋಣ ಅಂತ ಹೇಳ್ತಾ, ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಯೂನಿವರ್ಸಿಟೀಸ್. ಅಂದ್ರೆ ಸೆಂಟ್ರಲ್ ಯೂನಿವರ್ಸಿಟಿ, ಸ್ಟೇಟ್, ಪ್ರೈವೇಟ್, ಡೀಮ್ ಟು ಬಿ, ಮೆಟಾ, ಲ್ಯಾಂಗ್ವೇಜ್ ಯೂನಿವರ್ಸಿಟಿಗಳಾಗಿರ್ಬೋದು, ಮತ್ತೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಆಗಿರ್ಬೋದು, ದೆನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ INI ಅಂತ ಹೇಳ್ತೇವೆ, ಇದರ ಬಗ್ಗೆ ಕಲಿಯೋದಾಗಿರ್ಬೋದು. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಟೈಪ್ಸ್ ನೋಡೋದಾದ್ರೆ ಆರ್ಥೋಡಾಕ್ಸ್, ಓರಿಯೆಂಟಲ್, ಕನ್ವೆನ್ಷನಲ್, ದೆನ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಬಗ್ಗೆ ನೋಡೋಣ. ಅದಾದ್ಮೇಲೆ ಓಪನ್ ಅಂಡ್ ಡಿಸ್ಟೆನ್ಸ್ ಲರ್ನಿಂಗ್, ODL ಅಂತ ನೀವು ತುಂಬಾ ಕಡೆ ಕೇಳ್ತಿರ್ತಾರೆ. KSYU ಎಲ್ಲ ನಮ್ಗೆ ಓಪನ್ ಯೂನಿವರ್ಸಿಟಿ KSYU ಇದೆ ಅಲ್ವಾ, ಸೊ ಅಲ್ಲಿ ನಮ್ಗೆ ODL ಅಂಡರ್ ಅಲ್ಲಿ ನಮ್ಗೆ ಸಬ್ ಕೋರ್ಸ್ಗಳನ್ನ ಕೊಡ್ತಾರೆ. ಸೊ ಇಂಡಿಯಾ ಬಂತು ಅಂದ್ರೆ IGNOU ಆಗಿರ್ಬೋದು, ದೆನ್ ಸಮ್ ಇಂಪಾರ್ಟೆಂಟ್ ಸ್ಟೇಟ್ ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿಗಳ ಬಗ್ಗೆ ನಾವು ಕಲಿಯೋಣ.
ಮತ್ತೆ ಟೈಪ್ಸ್ ಆಫ್ ಎಜುಕೇಶನ್ ಬಗ್ಗೆ ಕಲಿಯೋಣ. ಅಂದ್ರೆ ಪ್ರೊಫೆಷನಲ್ ಎಜುಕೇಶನ್, ಟೆಕ್ನಿಕಲ್ ಎಜುಕೇಶನ್, ಸ್ಕಿಲ್ ಬೇಸ್ಡ್ ಎಜುಕೇಶನ್, ವ್ಯಾಲ್ಯೂ ಎಜುಕೇಶನ್ ಬಗ್ಗೆ ಕಲಿಯೋಣ. ಆಮೇಲೆ ಈ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಸಂವಿಧಾನಿಕ ನಿಬಂಧನೆಗಳ ಬಗ್ಗೆ ನಾವು ಕಲಿತಾ ಹೋಗೋಣ. ಅಂದ್ರೆ ಇಲ್ಲಿ ಪ್ಲಾನಿಂಗ್ ಕಮಿಷನ್, ನೀತಿ ಆಯೋಗ, ಮತ್ತೆ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಈ ಕನ್ಕರೆಂಟ್ ಸಬ್ಜೆಕ್ಟ್ ಅಂದ್ರೆ ಏನು, ಅಂದ್ರೆ ಅದಕ್ಕೆ ಯಾಕೆ ಬಂತು ಅಂತ ನೋಡೋಣ. ಅದಕ್ಕೆ ಮತ್ತೆ ಸಂವಿಧಾನಿಕ ನಿಬಂಧನೆಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಶನಲ್ ಪಾಲಿಸೀಸ್. ಸೊ ಇಲ್ಲಿ NEP 2020, next important reforms under NEP 2020, then school education under NEP, higher education under NEP, teacher training under NEP. NEP ಬಗ್ಗೆ ಫುಲ್ ಒಂದಿದ್ದ ದಿವಸ ನೀಟಾಗಿ ಎಲ್ಲ ಹೋಗ್ಬಿಟ್ರೆ ಯು ಆರ್ ಪರ್ಫೆಕ್ಟ್. ಓಕೆ, ದೆನ್ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಶನ್. ಅಂದ್ರೆ ಹೈಯರ್ ಎಜುಕೇಶನ್ ಅಲ್ಲಿ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಸರ್ಕಾರ ಯಾವ್ದೆಲ್ಲ ಇನಿಷಿಯೇಟಿವ್ಸ್ ತಗೊಂಡಿದೆ ಅಂತ ನಾವು ನೋಡೋಣ. ಇಲ್ಲಿ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಬೈ IITs ಅಂಡ್ ಬೈ IGNOU. ಇವೆಲ್ಲವನ್ನ ನೋಡಿ ಆಗಿ ನಮ್ಗೆ 97 days ಅಲ್ಲಿ ಇಷ್ಟೆಲ್ಲ ಡೀಪ್ ಆಗಿ ಬರ್ತದೆ. ನೆಕ್ಸ್ಟ್ ನಿಮ್ಗೆ ಏನೋ ಮಿಸ್ ಆಗ್ತಿದೆ ಅಂತ ನಮ್ಗೆ ಅನಿಸ್ತಿರ್ಬೋದು. ಯಾವುದು? ಮ್ಯಾಥಮೆಟಿಕಲ್ ರೀಸನಿಂಗ್. ಯಾವುದು? ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಇಲ್ಲ ಅಲ್ವಾ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ. ಡಾಟಾ ಇಂಟರ್ಪ್ರಿಟೇಷನ್ ಮತ್ತೆ ಮ್ಯಾಥಮೆಟಿಕಲ್ ರೀಸನಿಂಗ್ ಇವೆರಡು ಸಬ್ಜೆಕ್ಟ್ ಅನ್ನು ಒಬ್ರು ಅದಕ್ಕೆ ಸಂಬಂಧಪಟ್ಟಿರುವಂತ ಎಕ್ಸ್ಪರ್ಟ್ ಬಂದು ನಮ್ಗೆ ಒಂದು 50 hours ಅಲ್ಲಿ ಹೇಳ್ತಾರೆ. ಓಕೆ, ಅದಾದ್ಮೇಲೆ ಥಿಯರಿ ಎಲ್ಲ ಮುಗೀತು, ಎಲ್ಲ ಕಾನ್ಸೆಪ್ಟ್ ಮುಗೀತು, ಆದ್ರೂ ಕೂಡ ಎಲ್ಲೋ ಏನೋ ಒಂದು ಮಿಸ್ ಆಗಿರುತ್ತೆ. ಸೊ ಅದನ್ನು ನೀವು ಐಡೆಂಟಿಫೈ ಮಾಡಿ ನನ್ಗೆ ಹೇಳಿದ್ರೆ ಒಂದು 3 ದಿವಸ ಅದರ ಬಗ್ಗೆ ಎಕ್ಸ್ಟ್ರಾ ಕ್ಲಾಸಸ್ ತಗೊಳ್ತೇನೆ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ 100 daysಗೆ ನಂದು ಥಿಯರಿ ಕ್ಲಾಸ್ ಮುಗಿಸ್ಕೊಂಡು ರಿಮೈನಿಂಗ್ 20 daysಗೆ ನಾವು ಈ UGC ನೆಟ್ ಅಲ್ಲಿ ಆಗಿರುವಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಲ್ಲವನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಇದು 120 days ಇದು ಬ್ಯಾಚ್ ಕೋರ್ಸ್ ಪ್ಲಾನ್. ಇಲ್ಲಿ ತನಕ 120 days, ಇಲ್ಲಿಗೆ 120 days. ಸೊ next day you will become a hero. So this is the concept of zero to hero. ಸೊ ಇದು ನಮ್ಮ ಅಕಾಡೆಮಿಯಿಂದ ನಾವು ಮಾಡ್ತಿರುವಂಥದ್ದು. ಇಲ್ಲಿ ಒಂದಷ್ಟು ಹೈಲೈಟ್ಸ್ ಹೇಳೋದಾದ್ರೆ ನಿಮಗೆ ಡೈಲಿ ಪೇಪರ್ 1 ಅಲ್ಲಿ ಸಂಬಂಧಪಟ್ಟಂತೆ ರ್ಯಾಂಡಮ್ ಆಗಿ ಒಂದು 10 ಕ್ವಶನ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಸೊ ನೀವು ಅದನ್ನ ಅನಾಲಿಸಿಸ್ ಮಾಡಬೇಕು, ನೀವು ಬರ್ಕೋಬೇಕು. 10 ಕ್ವಶನ್ಸ್ ಅನ್ನ ನೀವು ಅನಾಲಿಸಿಸ್ ಮಾಡಬೇಕು. ಸೊ ಅವಾಗ ಏನಾಗ್ತದೆ ಅಂತಂದ್ರೆ 120 days ಅಲ್ಲಿ ಡೈಲಿ ನಾವು 10 ಕ್ವಶನ್ ನಾವು ಕಲಿತಾ ಹೋದ್ರೆ ನಿಮ್ಗೆ ವ್ಯಾಲಿಡ್ ಆಗಿರುವಂತಹ 1200 ಕ್ವಶನ್ಸ್ ಅನ್ನ ನಿಮ್ಮ ಹತ್ರ ರೆಡಿ ಇರ್ತದೆ. ಅದಾದ್ಮೇಲೆ ನಾನು ಹೇಳಿದೆ 100 ದಿವಸಗಳ ಥಿಯರಿ ಕ್ಲಾಸ್ ಆದ್ಮೇಲೆ 20 ದಿವಸ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಅಲ್ಲಿ ಪ್ರತಿ ಕ್ಲಾಸ್ ನಿಮ್ಗೆ 50 ಅಂದ್ರೆ ಪ್ರತಿ ಟೆಸ್ಟ್ ಅಲ್ಲಿ ನಿಮ್ಗೆ 50 ಕ್ವಶನ್ ಇರುತ್ತೆ. ಪೇಪರ್ 1 ಅಲ್ಲಿ 50 ಮಾರ್ಕಿಗೆ ಇರುತ್ತೆ, ನಿಮ್ಗೆ ಅದು ಗೊತ್ತಿದೆ. ಸೊ 50 × 20 days ಆಗೋದಾದ್ರೆ ಅಲ್ಲಿ 1000 ಕ್ವಶನ್ ಬರುತ್ತೆ. ಸೊ ಇವೆರಡು ನಿಮ್ಗೆ ವ್ಯಾಲ್ಯೂ ಆಡೆಡ್ ಆಗಿ ಕೋರ್ಸ್ ಅಲ್ಲಿ ನಿಮ್ಗೆ ಇರ್ತದೆ. ಅದಾದ್ಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಮತ್ತೆ ಮ್ಯಾಥಮೆಟಿಕಲ್ ರೀಸನ್ ಬಗ್ಗೆ ಟೀಚ್ ಮಾಡ್ಲಿಕ್ಕೆ ಬೇರೆ ಒಬ್ಬರು ಫ್ಯಾಕಲ್ಟಿ ಬರ್ತಾರೆ. ಅಂಡ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯು ಆರ್ ನಾಟ್ ಕಾಂಪ್ರಮೈಸಿಂಗ್ ವಿತ್ ದ ಕ್ವಾಲಿಟಿ. ಇದು ಜ್ಞಾನಾರಂಭ ಅಕಾಡೆಮಿಯ ಡೇ 0 to ಹೀರೋ UGC ನೆಟ್ ಪೇಪರ್ 1 ಬ್ಯಾಚ್ ಕೋರ್ಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಮಗೆ ಡೌಟ್ಸ್ ಇದ್ರೆ ಕೇಳ್ಬೋದು. ಏನಾದರೂ ಡೌಟ್ಸ್ ಇದಾವ? ಅದರ್ವೈಸ್ ವಿ ಕ್ಯಾನ್ ವೈಂಡ್ ಅಪ್ ದ ಸೆಷನ್. ಓಕೆ, ಹಾಗಾದ್ರೆ ಇಷ್ಟು ಸಂಪೂರ್ಣವಾದ ಕ್ಲಾಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ನಾಳೆ ಫಸ್ಟ್ ಯೂನಿಟ್ ಅಲ್ಲಿ ಫಸ್ಟ್ ಡೇ ಬಗ್ಗೆ ಇನ್ನೊಂದು ಡೆಮೋ ಕ್ಲಾಸ್ ಇರುತ್ತೆ. ಸೊ ನೀವು ಅಲ್ಲಿ ಜಾಯ್ನ್ ಆಗಿಬಿಟ್ಟು ಕಂಟೆಂಟ್ ಒಂದ್ಸಲ ನೋಡ್ಬಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ನಾನೀಗ ಕ್ಲಾಸನ್ನು ವೈಂಡ್ ಅಪ್ ಮಾಡ್ತೇನೆ. ಎಲ್ರಿಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು.